ಭಕ್ತರಿಗೆಲ್ಲ ನಮಸ್ಕಾರಗಳು. ಶ್ರೀನಿವಾಸೇತಿ ಶ್ರೇಷ್ಠದಯಾ ಪಾತ್ರಂ ಗುಣಾನ್ವಿತಃ ಕೌಶಿಕೋನಂತರಂಗಾರ್ಯಶ್ಚಿರಂ ವಿಜೇತಾಂ ಭುವಿ ನ್ಯಸ್ತಾತ್ಮೀಯ ಪರಂಪರಪ್ರದ ಗುರೋ ವೈರಾಗ್ಯ ಭಾಗ್ಯೋ ರಥೋ ವೇದಾಂತಾಮೃತಸಾರವಂತಮನಗಾತ್ ಶ್ರೀನಿವಾಸಾದ್ ಗುರೋಃ ಶ್ರೀಶೈಲಾನ್ವಯಕೌಸ್ತುಭಸ್ಯತನಯಂ ಶ್ರೇಯೋನಿಧೇ ಶ್ರೀನಿಧೇಃ ವಂದೇ ಸಾಧುಕಟಾಕ್ಷಗೇಡಿನಿಲಯಂ ಶ್ರೀಕೃಷ್ಣಸದ್ದೇಶಿಕಂ श्रीवासरंगपरकालमुनित्रयाप्तलक्ष्मात्मरक्षणे तित्वयुगागमान्तम् आचार्यभक्तिपरिपूतमर्घशीलं गोपालदेशिकमुनिं गुरुमाश्रयामः। नारायणाख्येतिराजपदाब्जभृङ्ग श्रीवासयोगिगुरुणार्पितपारमीशे भक्त्यादिपूर्णवरदारिकृपात्तचिह्नं श्रीनिवासमुनिवर्यमहं प्रपद्ये। श्रीनारायणयोगीन्द्रवरदारिकृपाश्रयं रङ्गेशपादविनुतं श्रीनिवासमुनिं भजे। श्रीमान् वेङ्कटनाथार्य कवितार्किककेसरी वेदान्ताचार्यवर्यो मे सन्निधत्तां सदा हृदि यो नित्यमच्युतपदाम्बुजयुग्मरुक्मव्यामोहतस्तरितराणितनाय मेने अस्मद्गुरोर्भगवतोऽस्य एकसिन्धो रामानुजस्य चरणौ शरणं प्रपद्ये। यतीन्द्रकृतभाष्यार्थाय व्याख्यानेन दर्शिताः परं सुदर्शनार्यं तं वन्दे कूरकुलाधिपं वरदं दुरदाद्रीशं कमलायादयितं दयानिधिं सकलार्थिजनार्थितप्रदं प्रणमामि प्रणतार्तिहारिणं कृत्वानवद्यं निगमान्तभाष्यं निराकृतं येन भयं श्रुतीनां प्रतारितानाम् अबहुश्रुतैस्तं रामानुजं योगिनमाश्रयामः। श्रीभाष्यकृदुपन्यस्तोय श्रीशैलपतेः पुरः वेदार्थसङ्ग्रहस्यास्य कुर्मः तात्पर्यदीपिकाम्। ॐ शन्नो मित्रश्यं वरुणः शन्नो भवत्वर्यमा शन्न इन्द्रो बृहस्पतिः शन्नो विष्णुरुक्रमः। नमो ब्रह्मणे नमस्ते वायो त्वमेव प्रत्यक्षं ब्रह्मासि त्वमेव प्रत्यक्षं ब्रह्म वदिष्यामि रतं वदिष्यामि सत्यं वदिष्यामि तन्मामवतु तद्भक्तारमवतु अवतु माम् अवतु भक्तारम्। ॐ शान्ति शान्ति शान्तिः। अशेषचिदचिद्वस्तुशेषिणे शेषशायिने निर्मलानन्तकल्याणनिधये विष्णवे नमः। ವೇದಾರ್ಥ ಸಂಗ್ರಹದಲ್ಲಿ ಆರಂಭದಲ್ಲಿ ಮಂಗಳ ಶ್ಲೋಕದ ಅರ್ಥವನ್ನ ಸಂಗ್ರಹವಾಗಿ ವಿವರಣೆ ಮಾಡಿದ್ದನ್ನ ನೋಡಿದ್ವಿ. ಅದರಲ್ಲಿ ಜೀವಾತ್ಮ ಸ್ವರೂಪ ಏನು, ಅಂತರ್ಯಾಮಿ ಸ್ವರೂಪ ಎಲ್ಲವೂ ಪರಮಾತ್ಮನಿಗೆ ಶರೀರವಾಗಿದೆ. ಆ ಶರೀರ ಅನ್ನುವುದನ್ನ ಅನೇಕ ಪರ್ಯಾಯ ಪದಗಳಿಂದ ಸ್ಮೃತಿಗಳಲ್ಲಿ ಪ್ರಮಾಣವಾಗಿ ಹೇಳಿರುವಂತಹದ್ದು ಕಂಡು ಬರುತ್ತೆ. ಕೆಲವು ಕಡೆ ಶಕ್ತಿ ಅಂತ ಹೇಳಿದೆ, ಕೆಲವು ಕಡೆ ಅಂಶ, ವಿಭೂತಿ, ರೂಪ, ಶರೀರ ಅಂತಾನೆ ಸ್ಪಷ್ಟವಾಗಿ ಹೇಳಿರೋದು. ತನು ಅಂತ ಹೇಳಿದೆ, ವಪುಹು ಅಂತ ಹೇಳಿದೆ. ಇದೆಲ್ಲ ಪರಮಾತ್ಮನ ಶರೀರವೇ ಎಲ್ಲ ಅಂತ ಹೇಳೋದಕ್ಕೆ ಅನೇಕ ಪ್ರಮಾಣಗಳನ್ನ ಬೇರೆ ಬೇರೆ ವಿಧದಲ್ಲಿ ಕೃತಿ ಇತಿಹಾಸ ಪುರಾಣಗಳೆಲ್ಲ ಹೇಳಿರುವಂತಹ ಪ್ರಮಾಣಗಳನ್ನ ತೆಗೆದು ತೋರಿಸಿ ಎಲ್ಲವೂ ಪರಮಾತ್ಮನ ಶರೀರ. ಆದ್ದರಿಂದ ಆಯಾ ಶರೀರಗಳನ್ನು ಹೇಳುವ ಶಬ್ದಗಳಿಂದ ಪರಮಾತ್ಮನೇ ನೇರವಾಗಿ ಹೇಳಲ್ಪಟ್ಟಿದ್ದಾನೆ ಸಾಮಾನಾಧಿಕರಣ್ಯದಿಂದ ಅನ್ನೋದು ಸ್ಪಷ್ಟವಾಗಿ ಹೇಳಿದ್ರು. ಪರಮಾತ್ಮನಿಗೂ ಚೇತನಾಚೇತನಗಳಿಗೆಲ್ಲ ಸಾಮಾನಾಧಿಕರಣ್ಯದಿಂದ ಅನೇಕ ಕಡೆ ಕಂಡು ಬರುತ್ತೆ. ಅದೆಲ್ಲವೂ ಕೂಡ ಶರೀರಾತ್ಮ ಭಾವದಿಂದ ಇದು ಶರೀರವನ್ನು ಹೇಳುವ ಶಬ್ದವೆಲ್ಲ ಶರೀರಿಯವರೆಗೂ ಹೇಳಿರೋದ್ರಿಂದ ಎಲ್ಲವನ್ನೂ ಅಂತರ್ಯಾಮಿಯಾಗಿದ್ದು ನಿಯಮನ ಮಾಡೋ ಎಲ್ಲಕ್ಕೂ ಆತ್ಮನಾದ ಪರಮಾತ್ಮನೇ ಅವನ ಅಂತರ್ಯಾಮಿ ಸ್ವರೂಪವನ್ನ ಅಲ್ಲಿ ಹೇಳಿದ್ರು. ಇದು ಮೊದಲನೇ ಶ್ಲೋಕದ ಅರ್ಥ ವಿವರಣವಾಗಿ ಹೇಳಿದ್ರು ಇಲ್ಲಿಯವರೆಗೂ ಅಂತ ಹೇಳಿ, ನಂತರ ಈಗ 3 ಪೂರ್ವ ಪಕ್ಷಗಳನ್ನ ಸಂಗ್ರಹವಾಗಿ ಹೇಳ್ತಾರೆ. ಅಥ ಶಾಂಕರ ಪಕ್ಷ ಸಂಕ್ಷೇಪವಾಗಿ ಶಾಂಕರ ಪಕ್ಷವನ್ನ ಮೊದಲು ಹೇಳ್ತಾರೆ. ತಸ್ಯ ವೈಭವ ಪ್ರತಿಪಾದನ ಪರಾಣಾಂ ಯೇಷಾಂ ಸಾಮಾನಾಧಿಕರಣ್ಯಾದೀನಾಂ ವಿವರಣೆ ಪ್ರವೃತ್ತಾಃ ಕೇಚನ. ಭಾಷ್ಯಕಾರರು ಯಾವಾಗಲೂ ಕೇಚನ ಅಂತ ಹೇಳ್ತಾರೆ, ಪರೇ ಅಪರೇ ಕೇಚನ ಅಂತಾನೆ ಇತರ ದರ್ಶನಗಳ ಇತರ ಅಭಿಪ್ರಾಯಗಳನ್ನ ತಿಳಿಸ್ತಾರೆ. ಯಾರು ಅನ್ನೋದನ್ನ ಹೇಳೋದಿಲ್ಲ, ಹೆಸರು ಹೇಳೋದಿಲ್ಲ, ಯಾರ ವ್ಯಕ್ತಿಗತವಾಗಿ ಯಾವುದನ್ನು
ಪರೀಕ್ಷೆ ಮಾಡಿ ಆ ರೀತಿ ಮಾಡೋದಿಲ್ಲ, ಎಲ್ಲ ಅಭಿಪ್ರಾಯಗಳನ್ನ ಪರೀಕ್ಷೆ ಮಾಡೋದು ಇಲ್ಲಿ. ಅದರಿಂದ ಕೆಲವರು ಹೀಗೆ ಹೇಳ್ತಾರೆ, ಯಾರು ಅಂದ್ರೆ ತಸ್ಯ ವೈಭವ ಪ್ರತಿಪಾದನ ಪರಾಣ, ಪರಮಾತ್ಮನ ವೈಭವವನ್ನ ಅತ್ಯಾಶ್ಚರ್ಯವಾಗಿ ಸರ್ವವನ್ನು ತನ್ನ ಶರೀರವನ್ನಾಗಿ ಹೊಂದಿ ಎಲ್ಲಕ್ಕೂ ಆತ್ಮನಾಗಿ ದೋಷರಹಿತನಾಗಿ ಜಗತ್ಕಾರಣನಾಗಿ ಸರ್ವಾಂತರ್ಯಾಮಿಯಾಗಿ ಇರುವಂತಹ ಪರಮಾತ್ಮನ ವೈಭವಗಳನ್ನೆಲ್ಲ ಶ್ರುತಿಗಳು ಅಷ್ಟು ಅದ್ಭುತವಾಗಿ ವಿವರಿಸುತ್ತೆ. ಆ ಶ್ರುತಿಗಳು ಸಾಮಾನಾಧಿಕರಣದಿಂದ ಪರಮಾತ್ಮನೊಡನೆ ಸಕಲೇತರ ಪದಾರ್ಥಗಳನ್ನೆಲ್ಲೂ ಹೇಳಿದೆ ಸಮಾನಾಧಿಕರಣದಿಂದ. ಅದನ್ನ ಈ ರೀತಿ ವಿವರಣೆ ಮಾಡ್ತಾರೆ ಕೆಲವರು ಹೇಳಿದ್ರು. ಸಮಾನಾಧಿಕರಣ್ಯಾದೀನಾಂ ವಿವರಣೆ ಪ್ರವೃತ್ತ ಕೇಚನ, ಅದನ್ನ ಹೇಗೆ ಹೇಳ್ತಾರೆ, ನಿರ್ವಿಶೇಷ ಜ್ಞಾನ ಮಾತ್ರ ಇವ ಬ್ರಹ್ಮ, ಯಾವ ವಿಶೇಷವೂ ಇಲ್ಲದಂತಹ ಬರೀ ಕೇವಲ ಜ್ಞಾನ ಮಾತ್ರವಾದದ್ದು ಚಿನ್ಮಾತ್ರ ಬ್ರಹ್ಮ. ತಚ್ಚ ನಿತ್ಯ ಮುಕ್ತ ಸ್ವಪ್ರಕಾಶಮಪಿ, ನಿತ್ಯ ಮುಕ್ತ ಸ್ವಪ್ರಕಾಶ, ಅದಕ್ಕೆ ಬಂಧನವೇ ಇಲ್ಲ, ಮುಕ್ತ ನಿತ್ಯವಾದದ್ದು ಮುಕ್ತವಾಗಿದೆ. ಸ್ವಪ್ರಕಾಶ ಅಂದ್ರೆ ಅದು ಪ್ರಕಾಶವೇ ಬ್ರಹ್ಮವೇ, ಪ್ರಕಾಶವೇ ಬ್ರಹ್ಮ. ಪ್ರಕಾಶ ಅನ್ನುವ ಗುಣವನ್ನು ಹೊಂದಿರುವ ಪದಾರ್ಥವಲ್ಲ, ನಿರ್ವಿಶೇಷ ಅಂತ ಮೊದಲೇ ಹೇಳಿರೋದ್ರಿಂದ ಪ್ರಕಾಶ ಅಷ್ಟೇ, ಅದು ಪ್ರಕಾಶವೇ ಜ್ಞಾನ, ಅದುವೇ ಬ್ರಹ್ಮ. ತತ್ವಮಸ್ಯಾದಿ ಸಮಾನಾಧಿಕರಣ್ಯ ಅವಗತ ಜೀವೈಕ್ಯಂ, ತತ್ವಮಸಿ ಮೊದಲಾದ ಸಮಾನಾಧಿಕರಣ್ಯದಿಂದ ತಿಳಿದು ಬರುವಂತಹದ್ದು ಜೀವನಿಗೂ ಬ್ರಹ್ಮನಿಗೂ ಐಕ್ಯವು ತಿಳಿದು ಬರ್ತಾ ಇದೆ. ಆ ಬ್ರಹ್ಮವೇ ಬ್ರಹ್ಮೈವ ಅಜ್ಞಂ, ಬ್ರಹ್ಮನಿಗೆ ಅವಿದ್ಯೆ ಅನ್ನೋದು ಮುಚ್ಚಿಕೊಂಡಿದೆ, ಅಜ್ಞಾನ ಉಂಟಾಗಿದೆ. ಬದ್ಧತೆ ಮುಚ್ಯತೆ ಚ, ಬ್ರಹ್ಮನಿಗೆ ಬಂಧ ಮೋಕ್ಷ ಹೇಗೆ ಬ್ರಹ್ಮನಿಗೆ ಹೇಳ್ಬೋದು ಅಂದ್ರೆ ಎರಡನೇ ವಸ್ತುವೇ ಇಲ್ಲ. ಆದ್ದರಿಂದ ಇಲ್ಲಿ ಕಂಡು ಬರುವ ಬಂಧ ಮೋಕ್ಷ ಎಲ್ಲ ವ್ಯವಹಾರದಲ್ಲಿ ಏನು ಕಂಡು ಬರುತ್ತೋ ಇದೆಲ್ಲ ಬ್ರಹ್ಮನಿಗೆ ಅಂತಾನೆ ಇರುವ ಒಂದೇ ಪದಾರ್ಥ ಬ್ರಹ್ಮವಾದ್ದರಿಂದ ಅದಕ್ಕೆ ಎಲ್ಲವನ್ನೂ ಹೇಳಬೇಕು. ನಿರ್ವಿಶೇಷ ಚಿನ್ಮಾತ್ರ ಅತಿರೇಕಿ, ಆ ನಿರ್ವಿಶೇಷವಾದ ಚಿನ್ಮಾತ್ರವಾದ ಬ್ರಹ್ಮನನ್ನು ಬಿಟ್ಟು ಬೇರೆ ಈಶ ಈಶಿತವ್ಯಾದಿ ಅನಂತ ವಿಕಲ್ಪ ಸ್ವರೂಪಂ ಕೃತ್ಸ್ನಂ, ಈಶಾ ಈಶಿತವ್ಯ ಆಳುವರು ಒಬ್ರು, ಎಲ್ಲ ಆಳಲ್ಪಡುವವರು ಈಶ್ವರ, ಮತ್ತೆ ಎಲ್ಲ ಜಗತ್ತು ಆಳಲ್ಪಡುವಂತಹ ಜಗತ್ತು ಮೊದಲಾದ ಅನೇಕ ವಿಕಲ್ಪ ಸ್ವರೂಪಂ, ಬೇರೆ ಬೇರೆ ವಿವಿಧ ಕಲ್ಪಗಳಿಂದ ಇರುವ ಸಕಲವೂ ಕೃತ್ಸ್ನಂ, ಜಗತ್ತು ಮಿಥ್ಯಾ, ಮಿಥ್ಯಾ ಅಂತ ಹೇಳಬಹುದು, ಮಿಥ್ಯೆ ಅಂತ ಹೇಳ್ತಾರೆ. ಅಂದ್ರೆ ಮಿಥ್ಯಾ ಅಂದ್ರೆ ಪ್ರತೀಯಮಾನಂ ಸತ್ ಇರುವ ಹಾಗೆ ಕಂಡು ಬರುತ್ತೆ, ತತ್ವಜ್ಞಾನದಿಂದ ಅದು ನಿರಾಕೃತವಾಗುತ್ತೆ, ಹೋಗ್ಬಿಡುತ್ತೆ. ಅದಕ್ಕೆ ಅದನ್ನೇ ಮಿಥ್ಯಾ ಅಂತ ಹೇಳಿದ್ರು. ಇರುವ ಹಾಗೆ ಕಂಡು ಬರುತ್ತೆ ಆದರೆ ಹೋಗ್ಬಿಡುತ್ತೆ ತತ್ವಜ್ಞಾನದಿಂದ, ಅದು ಮಿಥ್ಯಾ ಅಂತ. ಅದರಿಂದ ಕಶ್ಚಿತ್ ಬದ್ಧ ಕಶ್ಚಿನ್ ಮುಕ್ತ ಇತೀಯಂ ವ್ಯವಸ್ಥಾನ ವಿದ್ಯತೆ, ಪರಮಾರ್ಥದಲ್ಲಿ ಇದು ಯಾವುದೂ ಇಲ್ಲ. ಒಬ್ಬನು ಬಂಧನಕ್ಕೆ ಒಳಗಾಗಿದ್ದಾನೆ, ಸಂಸಾರ ಬಂಧನಕ್ಕೆ, ಒಬ್ಬ ಮುಕ್ತನಾದ, ಈ ವ್ಯವಸ್ಥೆ ಪರಮಾರ್ಥದಲ್ಲಿ ಇಲ್ಲ. ಇತಃ ಪೂರ್ವಂ ಕೇಚನ ಮುಕ್ತಾಹ ಇತ್ಯರ್ಥೋ ಮಿಥ್ಯಾ, ಮೊದಲು ಕೆಲವರು ಮುಕ್ತರಾದರು, ಪುರಾಣಗಳಲ್ಲಿ ಕಂಡು ಬರುತ್ತೆ. ಮುಕ್ತರಾದರು, ಇವರೆಲ್ಲ ಶರಣಾಗತಿ ಮಾಡಿದ್ರು, ಭಕ್ತಿಯೋಗ ಮಾಡಿದ್ರು, ಮೋಕ್ಷಕ್ಕೆ ಹೋದ್ರು, ಹೀಗೆಲ್ಲ ಹೇಳೋದೆಲ್ಲ ಮಿಥ್ಯೆ, ಪರಮಾರ್ಥವಲ್ಲ. ಏಕಮೇವ ಶರೀರಂ ಜೀವವತ್, ಆದರೆ ಎಲ್ಲಿ ಬ್ರಹ್ಮ ಇಷ್ಟು ಶರೀರಗಳಿದಾನಲ್ಲ, ಯಾವುದೋ ಒಂದು ಶರೀರದಲ್ಲಿ ಇದ್ದಾನೆ ಅಂದ್ರೆ ಯಾವುದೋ ಒಂದು ಶರೀರದಲ್ಲಿ ಇರಬಹುದು. ನಿರ್ಜೀವಾನಿ ಇತರಾಣಿ ಶರೀರಾಣಿ, ಮಿಕ್ಕಿದೆಲ್ಲ ಜೀವವೇ ಇಲ್ಲ, ಬರೀ ಬ್ರಹ್ಮನ ರಿಫ್ಲೆಕ್ಷನ್ ಅಂತ ಹೇಳಿದ್ರು. ತಚ್ಚ ಶರೀರಂ ಕಿಂ ಇತಿ ನ ವ್ಯವಸ್ಥಿತಂ, ಅದು ಯಾವ ಶರೀರದಲ್ಲಿದೆ ಅಂತ ಹೇಳಕ್ಕಾಗೋದಿಲ್ಲ. ಆದ್ದರಿಂದ ಆಚಾರ್ಯ ಜ್ಞಾನಸ್ಯ ಉಪದೇಷ್ಟ ಮಿಥ್ಯಾ, ಪ್ರಮಾತ ಮಿಥ್ಯಾ, ಶಾಸ್ತ್ರಂ ಚ ಮಿಥ್ಯಾ, ಶಾಸ್ತ್ರಜನ್ಯ ಜ್ಞಾನಂ ಚ ಮಿಥ್ಯಾ, ಏತತ್ ಸರ್ವಂ ಮಿಥ್ಯಾಭೂತೇನೈವ ಶಾಸ್ತ್ರೇಣ ಅವಗತಂ ಇತಿ ವರ್ಣಯಂತಿ. ಸಂಕ್ಷೇಪವಾಗಿ ಇದು ನಿಜವಾಗಿಯೂ ಪರಮಾರ್ಥದಲ್ಲಿ ಇದುವೇ ಹೀಗೆಯೇ ಹೇಳಿರೋದು ಅವ್ರ ಗ್ರಂಥಗಳಲ್ಲಿ. ಯಾರು ಕೂಡ ಯಾವುದು ಕೂಡ ಸತ್ಯವಲ್ಲ, ಎಲ್ಲವೂ ಮಿಥ್ಯೆಯೇ. ಬ್ರಹ್ಮ ಸತ್ಯಂ ಜಗನ್ ಮಿಥ್ಯಾ, ಮಿಕ್ಕಿದೆಲ್ಲವೂ ಮಿಥ್ಯೆಯೇ. ಆದ್ದರಿಂದ ಶಾಸ್ತ್ರವು ಮಿಥ್ಯೆ, ಶಾಸ್ತ್ರಜನ್ಯವಾದ ಜ್ಞಾನವೂ ಮಿಥ್ಯೆ. ತಿಳಿಯೋನು ಒಬ್ಬ ಇಲ್ಲ, ತಿಳಿಯೋದು ಅನ್ನೋದಿಲ್ಲ. ಏತತ್ ಸರ್ವಂ ಮಿಥ್ಯಾಭೂತೇನ ಇವ, ಆದರೆ ಶಾಸ್ತ್ರೇಣ ಏನು ಅಂದ್ರೆ ಶಾಸ್ತ್ರದಿಂದ ಜ್ಞಾನ ನಮಗೆ ಬರಬೇಕಾಗಿಲ್ಲ, ಅವಿದ್ಯೆ ಹೋಗೋದು ಮುಖ್ಯ, ಅವಿದ್ಯೆ ಹೋಗ್ಬಿಡುತ್ತೆ. ಆದ್ದರಿಂದ ಅದು
ಈ ಶಾಸ್ತ್ರದಿಂದಲೇ ತಿಳಿದು ಬರುತ್ತೆ. ಆವಾಗ ಶಾಸ್ತ್ರವೂ ಇರೋದಿಲ್ಲ. ಶಾಸ್ತ್ರವೂ ಅವಿದ್ಯೆಯಲ್ಲೇ ಸೇರೋದ್ರಿಂದ ಶಾಸ್ತ್ರವೂ ಕೂಡ ನಿವೃತ್ತವಾಗಿಬಿಡುತ್ತೆ ಅಂತ ಹೀಗೆ ವರ್ಣಿಸ್ತಾರೆ. ಇದು ಶಾಂಕರ ಮತದ ಸರ್ವ ಸಂಕ್ಷೇಪವಾದ ಇದು. ಅದಕ್ಕೆ ಸುದರ್ಶನ ಸೂರಿಗಳು ವ್ಯಾಖ್ಯಾನ ಸ್ವಲ್ಪ ವಿಸ್ತಾರ ಮಾಡ್ತಾರೆ. ಅದಕ್ಕೆ ದ್ವಿತೀಯ ಶ್ಲೋಕಸ್ಯ ಪೂರ್ವಾರ್ಧಸ್ಯ ಪರಪಕ್ಷ ತ್ರಯ ಉಪನ್ಯಾಸ ಪರಸ್ಯ ಅರ್ಥಂ ಕ್ರಮಾತ್ ವಿವರಿಷ್ಯನ್ ಪ್ರಥಮಂ ಶಾಂಕರಮತ ಸಂಗ್ರಹಂ ವಿವೃಣೋತಿ ತಸ್ಯ ವೈಭವ ಇತ್ಯಾದಿನ. ಇವರ ತಾತ್ಪರ್ಯ ದೀಪಿಕೆಯ ವ್ಯಾಖ್ಯಾನದಿಂದಲೇ ಇಲ್ಲಿ ಶಾಂಕರ ಮತ ಸಂಗ್ರಹ ಅನ್ನೋದು ನಮಗೆ ತಿಳಿದು ಬರೋದು. ಭಾಷ್ಯಕಾರರು ಅದನ್ನೆಲ್ಲ ಬರೆದಿಲ್ಲ. ಕೇಚನ ಪ್ರವೃತ್ತಾಹ ಕೇಚನ ಅಂತ ಹೇಳಿದ್ರು ಅಷ್ಟೇ. ವ್ಯಾಖ್ಯಾನದಲ್ಲಿ ಸುದರ್ಶನ ಸೂರಿಗಳು ತಿಳಿಸ್ತಾರೆ. ಪೂರ್ವಾರ್ಧದಲ್ಲಿ ಬ್ರಹ್ಮೈವ ಅಜ್ಞಂ ಅಂತ ಹೇಳಿದ್ರು. ಬ್ರಹ್ಮೈವ ಅಜ್ಞಂ ಅಂತ ಹೇಳಿದ್ರಲ್ಲ, ಅದು ಅದರ ಶಂಕರರ ಮತ ಅದುವೇ. ಅದರ ಸಂಕ್ಷೇಪವನ್ನ ಭ್ರಮ ಪರಿಗತಂ ಸಂಸರತಿ ತತ್. ಬ್ರಹ್ಮೈವ ಅಜ್ಞಂ ಭ್ರಮ ಪರಿಗತಂ ಸಂಸರತಿ ತತ್. ಭ್ರಮೆಗೆ ಒಳಗಾಗಿದೆ, ಸಂಸಾರದಲ್ಲಿ ಸಿಕ್ಕಾಕೊಂಡಿದೆ, ಅದು ಭ್ರಮೆ ಅಂತ ಹೇಳಿದಂತಹ ಮೊದಲ ಸಾಲಿನ 2ನೇ ಶ್ಲೋಕದ ಮೊದಲು ಪಾದ, ಅದರಲ್ಲಿ ಶಾಂಕರ ಮತ ಸಂಗ್ರಹ ಇದೆ. ಅದನ್ನ ವರ್ಣಿಸ್ತಾರೆ. ತಸ್ಯ ಯೇಷಾಂ ಇತಿ ಪದದ್ವಯಸ್ಯ ಅಯಂ ಅಭಿಪ್ರಾಯ. ತಸ್ಯ ವೈಭವ ಪ್ರತಿಪಾದನ ಪರಾಣಾಂ ಯೇಷಾಂ ಅಂತ ಹೇಳಿದ್ರೆ ತಸ್ಯ ಯೇಷಾಂ ತಸ್ಯ ಭೇದ ಶ್ರುತಿಭಿಃ ಸಮಸ್ತ ಚಿದಚಿದ್ ವಸ್ತು ವಿಲಕ್ಷಣತೆಯ ಪ್ರತಿಪನ್ನಸ್ಯ ಬ್ರಹ್ಮಣಃ ತಸ್ಯ ವೈಭವ ಪ್ರತಿಪಾದನ ಅಂದ್ರೆ ಪರಮಾತ್ಮನ ಪರಬ್ರಹ್ಮನ ವೈಭವ ಪ್ರತಿಪಾದನೆ. ಪರಬ್ರಹ್ಮ ಹೇಗೆ ಅಂತ ಭೇದ ಶ್ರುತಿಗಳಿಂದ ಸಮಸ್ತ ಚಿದಚಿದ್ ವಸ್ತು ವಿಲಕ್ಷಣತೆಯ ಪ್ರತಿಪನ್ನಸ್ಯ ಬ್ರಹ್ಮಣಃ, ಚೇತನಾಚೇತನ ಪದಾರ್ಥಗಳಿಗಿಂತ ಬೇರೆಯಾದವನು ವಿಲಕ್ಷಣಾದನು ಅಂತ ತಿಳಿದು ಬರುವಂತಹ ಬ್ರಹ್ಮನ ಪ್ರತಿಪಾದನವನ್ನು ಮಾಡುವಂತಹ ಯೇಷಾಂ ಭೇದ ಶ್ರುತ್ಯಾನುಗುಣ್ಯಾತ್ ಸಾಮಾನಾಧಿಕರಣ್ಯ ಸ್ವಭಾವ್ಯಾತ್ ಘಟಕ ಶ್ರುತಿ ಐಕಾರ್ಥ್ಯಾಚ ತತ್ವೈಭವ ಪ್ರತಿಪಾದನ ಪರಾಣಾಂ. ಯೇಷಾಂ ಸಾಮಾನಾಧಿಕರಣ್ಯಾದೀನಾಂ ಅಂದ್ರೆ ಶ್ರುತಿಯಲ್ಲಿ ಹೇಳಿರುವಂತಹ ಸಾಮಾನಾಧಿಕರಣ್ಯಗಳು ಅರ್ಥ. ಭೇದಶ್ರುತಿಗಳಿಗೆ ಅನುಗುಣವಾದ, ಅದಕ್ಕೆ ಅನುಗುಣವಾಗಿರೋದ್ರಿಂದ ಸಾಮಾನಾಧಿಕರಣ್ಯ ಸ್ವಭಾವವಾದ ಘಟಕ ಶ್ರುತಿಯೊಡನೆ ಐಕಾರ್ಥ್ಯವಿರೋದ್ರಿಂದ, ಅಂದ್ರೆ ಭೇದಶ್ರುತಿಗಳು ಇದೆ, ಭೇದವನ್ನು ಹೇಳುತ್ತೆ. ಪರಮಾತ್ಮನಿಗೂ ಪರಬ್ರಹ್ಮನಿಗೂ ಚೇತನಾಚೇತನ ಪ್ರಪಂಚಕ್ಕೂ ಭೇದವಿದೆ ಅನ್ನೋದನ್ನ ಶ್ರುತಿಗಳು ತಿಳಿಸುತ್ತೆ. ಭೋಕ್ತ ಭೋಗ್ಯಂ ಪ್ರೇರಿತ ಅರಿಂಚಮತ್ವ ಮೊದಲಾದೆಲ್ಲ. ಮತ್ತೆ ಅದು ಸಾಮಾನಾಧಿಕರಣ್ಯ ಸ್ವಭಾವವನ್ನು ಹೊಂದಿರುವಂತಹದ್ದು. ಸಾಮಾನಾಧಿಕರಣ್ಯ ಸ್ವಭಾವ್ಯ ಅಂತಂದ್ರೆ ಎಲ್ಲವೂ ಕೂಡ ಭೋಕ್ತ ಭೋಗ್ಯಂ ಪ್ರೇರಿತ ಅಂತ ಹೇಳಿದ್ರೆ ಭೇದವಿದೆಯಲ್ಲ ಅಂದ್ರೆ ಭೋಕ್ತೃ ವಿಶಿಷ್ಟನಾದ ಪರಮಾತ್ಮ, ಭೋಗ್ಯ ವಿಶಿಷ್ಟನಾದ ಪರಮಾತ್ಮ, ಪ್ರೇರಿತತ್ವ ವಿಶಿಷ್ಟನಾದ ಪರಮಾತ್ಮನೇ ಅಲ್ಲಿಯೂ ಕೂಡ ಸಾಮಾನಾಧಿಕರಣದಿಂದ ಅದುವೇ ಸ್ವಭಾವ. ಅಲ್ಲಿಯೂ ಕೂಡ 3 ಪದಾರ್ಥಗಳು ಭೇದ ಅಂದ್ರೆ ಅಲ್ಲಿ ಸ್ವರೂಪ ಸ್ವಭಾವದಲ್ಲಿ ಭೇದ ಇರಬಹುದು, ಆದರೆ ಅಪೃಥಕ್ ಸಿದ್ಧ ವಿಶೇಷಣವಾಗಿಯೇ ಅದರ ಸ್ವರೂಪ ಇರೋದ್ರಿಂದ, ಬ್ರಹ್ಮನ ಆಧಾರವಿಲ್ಲದೆ ಇಲ್ಲದೆ ಇರೋದ್ರಿಂದ ಅಲ್ಲಿಯೂ ಸಾಮಾನಾಧಿಕರಣ್ಯವೇ ಸ್ವಭಾವ ಅಂತ ಹೇಳ್ತಾರೆ. ಸಾಮಾನಾಧಿಕರಣ್ಯ ಸ್ವಾಭಾವ್ಯಾತಿ. ಅದರಿಂದ ಏನು ಅಂದ್ರೆ ಘಟಕ ಶ್ರುತಿ ಐಕಾರ್ಥ್ಯಾಚ, ಘಟಕ ಶ್ರುತಿಗಳೊಡನೆ ಏಕಾರ್ಥತೆಯನ್ನು ಹೊಂದಿದೆ. ಘಟಕ ಶ್ರುತಿ, ಘಟಕ ಅಂದ್ರೆ ಸೇರಿಸೋದು ಅಂತ ಅರ್ಥ. ಎರಡನ್ನು ಸೇರಿಸೋದಕ್ಕೆ ಘಟಕ. ಘಟಕ ಶ್ರುತಿಗಳು ಭೇದ ಶ್ರುತಿಗಳನ್ನ ಸೇರಿಸಿ ಅದಕ್ಕೆ ಅದರ ಒಂದು ವಿರೋಧವನ್ನು ಪರಿಹಾರ ಮಾಡುತ್ತೆ. ಶರೀರ ಆತ್ಮಭಾವವನ್ನು ಹೇಳುವ ಶ್ರುತಿಗಳು ಘಟಕ ಶ್ರುತಿಗಳು ಅಂತ ಅದಕ್ಕೆ ಹೇಳೋದು. ಆ ಘಟಕ ಶ್ರುತಿಯೊಡನೆ ಇದು ಏಕಾರ್ಥತೆಯನ್ನು ಹೊಂದಿದೆ. ಇದಕ್ಕೂ ಅದಕ್ಕೂ ಬೇರೆ ಬೇರೆ ಅರ್ಥವಲ್ಲ. ಇದು ಬರೀ ಭೇದ ಹೇಳುತ್ತೆ, ಅದು ಶರೀರ ಆತ್ಮಭಾವ ಹೇಳುತ್ತೆ ಅಂತಲ್ಲ. ಅದಕ್ಕೂ ಇದೇ ಅರ್ಥ, ಇದಕ್ಕೂ ಅದೇ ಅರ್ಥ. ಆ ರೀತಿಯಾದ ಶ್ರುತಿಗಳಿಗೆ ತದ್ವೈಭವ ಪ್ರತಿಪಾದನ ಪರಾಣಾಂ, ಪರಮಾತ್ಮನ ವೈಭವವನ್ನು ಪ್ರತಿಪಾದನೆ ಮಾಡುವುದರಲ್ಲಿಯೇ ಅದನ್ನೇ ಮಾಡುವುದನ್ನ ಮಾಡ್ತಾ ಇರುವಂತಹ ಆ ಶ್ರುತಿಗಳು ಅಂತ ಅರ್ಥ. ಇದರಲ್ಲಿ ಆದಿ ಶಬ್ದೇನ ಘಟಕ ಶ್ರುತಯ ವಿವಕ್ಷಿತ. ಆದಿ ಸಾಮಾನ್ಯಾಧಿಕರಣ್ಯ ಆದೀನಾಂ ಹೇಳೋದ್ರಿಂದ ಘಟಕ ಶ್ರುತಿಗಳು ಹೇಳಲ್ಪಟ್ಟಿವೆ. ಭೇದ ನಿಷೇಧ ಶ್ರುತಯಾವ, ಭೇದ ಶ್ರುತಿ ಭೇದವನ್ನು ನಿಷೇಧಿಸುವ ಶ್ರುತಿಗಳಾದರೂ ಆಗಬಹುದು. ಸಾಮಾನಾಧಿಕರಣ್ಯ ಆದೀನಾಂ ಅಂದ್ರೆ ಭೇದವನ್ನು ನಿಷೇಧಿಸುವಂತಹ ತತ್ವಮಸಿ ಅಯಮಾತ್ಮ ಬ್ರಹ್ಮ ಸರ್ವಂ ಕಲ್ವಿದಂ ಬ್ರಹ್ಮ ಮೊದಲಾದ ಶ್ರುತಿಗಳು ಅಂತ ತಗೊಳ್ಬಹುದು.
ಘಟಕ ಶ್ರುತಿಗಳನ್ನು ತೆಗೆದುಕೊಳ್ಬಹುದು. ಅದೆಲ್ಲವೂ ಪರಮಾತ್ಮನ ವೈಭವವನ್ನು ಹೇಳುವುದಕ್ಕೆ ಅದನ್ನ ಬೇರೆ ರೀತಿಯಲ್ಲಿ ಈ ರೀತಿ ವಿವರಣೆ ಮಾಡ್ತಾರೆ. ಯಶಾಂ ವಿವರಣೆ ಪ್ರವೃತ್ತಃ ಅನ್ನೋದ್ರಿಂದ ವಿರೋಧ ಸ್ಫೋರಿತ, ವಿರೋಧವು ತಿಳಿಸುತ್ತೆ ಅದರಲ್ಲಿ. ಕೇಚನ ವರ್ಣಯಂತಿ ಇತಿ ಅನ್ವಯ ನಿರ್ವಿಶೇಷ ಜ್ಞಾನ ಮಾತ್ರ ಶಬ್ದೇನ ಕ್ವಚಿದಂಶೇ ಜಡತ್ವ ವ್ಯಾವೃತ್ತಿ. ಚೇತನ ನಿರ್ವಿಶೇಷ ಜ್ಞಾನ ಮಾತ್ರ ಅಂತ ಹೇಳಿದ್ರೆ ಯಾವ ಅಂಶದಲ್ಲಿಯೂ ಜಡ ಅನ್ನೋದು ಇಲ್ಲ. ಪಾರ್ಥ್ನಿಯೇನ ಜ್ಞಾನ ಮಾತ್ರ, ಪರಿಪೂರ್ಣವಾಗಿ ಜ್ಞಾನವೇ. ಅದು ಶ್ರುತಿ ಹೇಳುತ್ತೆ ಸ ಯಥಾ ಸೈಂಧವ ಘನಃ ಇತಿ ಶ್ರುತಿವಾಕ್ಯಾರ್ಥೋ ಅತ್ರ ಅಭಿಪ್ರೇತಃ. ಸ ಯಥಾ ಸೈಂಧವ ಘನಃ ಅಂತ ಹೇಳಿ ವಿಜ್ಞಾನ ಘನ ಏವ ಅನಂತರೋ ಅಬಾಹ್ಯ ಕೃಷ್ಣಂ, ಅದು ಪೂರ್ಣವಾಗಿ ಲವಣವೇ ಆಗಿದೆಯಲ್ಲ ಸೈಂಧವ ಘನ. ಆ ರೀತಿ ಇವನು ಪ್ರಜ್ಞಾನ ಘನ ಏವ ಅನಂತರ ಬಾಹ್ಯ ಕೃಷ್ಣಂ ವಿಜ್ಞಾನ ಘನ ಏವ, ವಿಜ್ಞಾನವೇ ಆಗಿದ್ದಾನೆ ಪೂರ್ಣವಾಗಿ ಅವನು. ಸೈಂಧವ ಲವಣ ಹೇಗೆ ಸೈಂಧವ ಎಲ್ಲಾ ಕಡೆಯಲ್ಲಿಯೂ ಅದು ಉಪ್ಪಾಗಿಯೇ ಇದೆಯೋ ಆ ರೀತಿ ಅಂತ ಹೇಳುವ ಶ್ರುತಿವಾಕ್ಯ ಇಲ್ಲಿ ಅವರ ಅಭಿಪ್ರಾಯ. ನಿರ್ವಿಶೇಷ ಜ್ಞಾನ ಮಾತ್ರಮೇವ ಅನ್ನೋದಕ್ಕೆ ಈ ಒಂದು ವಾಕ್ಯವನ್ನ ಪ್ರಮಾಣವಾಗಿ ತೆಗೆದುಕೊಂಡು ಹೇಳ್ತಿದ್ದಾರೆ ಅಂತ ಅರ್ಥ. ಅಥವಾ ಯದ್ವಾ ನಿರ್ವಿಶೇಷ ಶಬ್ದೇನ ಶ್ರುತಿ ನಿಷೇಧೋ ಅಭಿಪ್ರೇತಃ, ಶ್ರುತಿ ನಿಷೇಧೋ ಶ್ರೌತ ನಿಷೇಧೋ ಅಭಿಪ್ರೇಯ, ಶ್ರೌತವಾದ ನಿಷೇಧ, ಶ್ರುತಿಯಲ್ಲಿ ಹೇಳಲ್ಪಡುವಂತಹ ನಿಷೇಧಗಳೆಲ್ಲ ಅಭಿಪ್ರೇತವಾಗಿದೆ. ತೇನ ಜ್ಞಾತೃಜ್ಞೇಯ ಸ್ವರೂಪ ವಿಶೇಷ ಗುಣವಿಶೇಷ ಅಷ್ಟೇ ನಿಷಿದ್ಧ ಭವತಿ. ನಿರ್ವಿಶೇಷ ಶಬ್ದದಿಂದ ಶ್ರೌತದಲ್ಲಿ ಶ್ರುತಿಯಲ್ಲಿ ಕಂಡುಬರುವ ನಿಷೇಧಗಳು ಸದೇವ ಸೌಮ್ಯ ಸಮಗ್ರ ಆಸೀತ್ ಅಂತ ಹೇಳಿದಾಗ ಏಕಮೇವ ಅದ್ವಿತೀಯಂ ಏವ, ಇದೆಲ್ಲ ಜ್ಞಾತೃಜ್ಞೇಯ ಸ್ವರೂಪವೂ ಇಲ್ಲ, ಅದಕ್ಕೆ ಬರೀ ಜ್ಞಾನವೇ ಅಂತ ಹೇಳಿದೆ ಕೆಲವು ಶ್ರುತಿಗಳಲ್ಲಿ. ಗುಣರೂಪ ವಿಶೇಷ ಅಷ್ಟೇ ನಿಷಿದ್ಧ, ಗುಣವೂ ಇಲ್ಲ, ರೂಪವೂ ಇಲ್ಲ, ವಿಶೇಷಗಳು ಇಲ್ಲ, ಸ್ವಗತ ಭೇದವೂ ಇಲ್ಲ, ಜ್ಞಾತೃ ಜ್ಞೇಯ ಅನ್ನುವ ಭೇದವಿಲ್ಲ, ಸಜಾತೀಯ ಭೇದವಿಲ್ಲ, ವಿಜಾತೀಯ ಭೇದವಿಲ್ಲ. ಈ ರೀತಿ ಎಲ್ಲ ನಿಷೇಧ ಮಾಡಿರೋದು ಅನ್ನೋದು ಅದು ಅಭಿಪ್ರಾಯ ಅಂತ ಹೇಳ್ತಾರೆ. ಜ್ಞಾನ ಶಬ್ದೇನ ಜ್ಞಾನ ಸ್ವರೂಪತೋಕ್ತಿ ರೂಪಾರ್ಥ ಗುಣ ನಿಷೇಧೋ ಅಭಿಪ್ರೇತ. ಜ್ಞಾನಂ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ ಜ್ಞಾನ ಸ್ವರೂಪ ಅಂತಲೂ ಹೇಳಕ್ಕಾಗುವುದಿಲ್ಲ, ಜ್ಞಾನ ಅಂತಾನೆ ಹೇಳ್ಬೇಕು. ಗುಣ ನಿಷೇಧ ಜ್ಞಾನ ಸ್ವರೂಪೋಕ್ತಿ ರೂಪಾರ್ಥ ಗುಣ ನಿಷೇಧ, ಅದು ಒಂದು ಗುಣವೇ ಅನ್ನೋ ಹಾಗೆ ಅಲ್ಲ. ಅದು ಜ್ಞಾನಂ ಬ್ರಹ್ಮ ಅಂದ್ರೆ ಜ್ಞಾನತ್ವ ಅನ್ನೋದಿದೆಯೇ, ಜ್ಞಾತೃತ್ವ ಇದೆಯೇ, ಜ್ಞಾನ ಸ್ವರೂಪ ಅಂತ ಹೇಳ್ಬೋದೇ, ಜ್ಞಾನವೇ ಅಂತಾನೆ ಹೇಳ್ಬೇಕು ಅಷ್ಟೇ, ಬೇರೆ ಏನು ಹೇಳಕ್ಕಾಗೋದಿಲ್ಲ ಅನ್ನೋ ಹಾಗೆ. ಜ್ಞಾನ ಸ್ವರೂಪ ಸೇವ ಜ್ಞಾತೃತ್ವ ಜ್ಞೇಯತ್ವ ಚ ಸಿದ್ಧಾಂತಿನಃ ಅಭಿಮತಂ. ಸಿದ್ಧಾಂತದಲ್ಲಿ ಜ್ಞಾನ ಸ್ವರೂಪವಾದ ಪದಾರ್ಥಕ್ಕೆ ಜ್ಞಾತೃತ್ವ ಜ್ಞೇಯತ್ವ ಎಲ್ಲ ಇರೋದು. ಅದು ಯಾವುದು ಇಲ್ಲಿ ಗುಣ ನಿಷೇಧ, ಎಲ್ಲ ಜ್ಞಾತೃತ್ವ ಜ್ಞೇಯತ್ವ ಮೊದಲಾದ ಗುಣಗಳು ಹೋಗಿರೋದ್ರಿಂದ ಜ್ಞಾನವೇ ಅಂತಾನೆ ಹೇಳ್ಬೇಕು, ಬರೀ ಜ್ಞಾನ ಅಂತ ಹೇಳ್ಬೇಕು. ಆದ್ರಿಂದ ಅದನ್ನ ವ್ಯಾವೃತ್ತಿ ಮಾಡಕ್ಕೆ ತದ್ವ್ಯಾವೃತ್ಯರ್ಥಂ ನ ದೃಷ್ಟೇ ದ್ರಷ್ಟಾರಂ ಯಸ್ಯಾಮತಂ ಇತ್ಯಾದಿ ಉಕ್ತ ಜ್ಞಾತೃತ್ವ ಜ್ಞೇಯತ್ವ ನಿಷೇಧಾಭಿಪ್ರಾಯೋ ಮಾತ್ರ ಶಬ್ದ. ಜ್ಞಾನ ಮಾತ್ರಂ ಅಂತ ಹೇಳಿದ್ರೆ ನ ದೃಷ್ಟೇ ದ್ರಷ್ಟಾರಂ ಪಶ್ಯೇಹೇ, ಅವನು ನೋಡೋದನ್ನ ಯಾರು ನೋಡ್ತಿದಾನೋ ಅವನ್ನ ನೋಡ್ತಿದ್ದಾನೆ ತಿಳ್ಕೊಬೇಡ, ಏನು ನೋಡ್ತಾ ಇಲ್ಲ, ಏನು ತಿಳಿತಾ ಇಲ್ಲ, ಯಾರು ತಿಳಿಯೋನಿಲ್ಲ, ನೋಡೋನಿಲ್ಲ ಅಂತ ಹೇಳೋ ಹಾಗೆ ಇದೆ ಅದರಲ್ಲಿ ಅರ್ಥ ನೋಡಿದ್ರೆ. ಆದ್ರಿಂದ ಯಸ್ಯ ಮತಂ ಅಂತ ಹೇಳಿದ್ರೆ ತಸ್ಯ ಮತಂ ಯಸ್ಯ ನವೇದ ಸಹ, ತಿಳಿಯೋಕ್ಕೂ ಆಗಲ್ಲ. ತಿಳಿದಿರೋನು ತಿಳಿದಿಲ್ಲ ಅನ್ನೋನು ತಿಳಿದಿದ್ದಾನೆ ಅಂದ್ರೆ ಅದನ್ನ ತಿಳಿಯಕ್ಕಾಗಲ್ಲ ಅಂತಾನೆ ತಿಳ್ಕೊಳ್ಬೇಕು ಅನ್ನೋದು ಶ್ರುತಿಯ ಅಭಿಪ್ರಾಯ ಅಂತ ಹೇಳ್ತಾರೆ. ನಾವು ಅದಕ್ಕೆ ಪೂರ್ಣವಾಗಿ ತಿಳಿಯಕ್ಕಾಗಲ್ಲ ಅಂತ ಹೇಳ್ತೀವಿ. ಪರಿಪೂರ್ಣವಾಗಿ ಬ್ರಹ್ಮಸ್ವರೂಪವನ್ನು ತಿಳಿಯಕ್ಕಾಗಲ್ಲ ಅಂತ ಹೇಳೋದೇ ಅದಕ್ಕೆ ಅರ್ಥವೇ ಹೊರತು ತಿಳಿಯೋದಕ್ಕೆ ಆಗಲ್ಲ ಅಂತ ಅರ್ಥವಲ್ಲ. ಜ್ಞೇಯತ್ವವೇ ಇಲ್ಲ ಅಂತ ಹೇಳಿದ್ರೆ ಅದು ಸರಿ ಇಲ್ಲ. ಜ್ಞೇಯತ್ವ ಇದೆ, ಜ್ಞಾತೃತ್ವವೂ ಇದೆ, ಆದರೆ ಅದು ಜ್ಞೇಯವೂ ಅಲ್ಲ, ಜ್ಞಾತಾನೂ ಅಲ್ಲ. ಹೀಗೆ ಹೇಳಿದ್ರೆ ಅದು ಜ್ಞಾನ ಮಾತ್ರ ಅನ್ನೋದಕ್ಕೆ ಅದೇ ಅರ್ಥ ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ದೇವಕಾರೇಣ ಸವಿಶೇಷ ಪರತ್ವ ಪರವಾಕ್ಯಾನ ಅತತ್ವ ಆವೇದಕತ್ವ ಅಭಿಪ್ರಾಯ. ಆದ್ರಿಂದ ಇಲ್ಲಿ ಜ್ಞಾನ ಚಿನ್ಮಾತ್ರ ನಿರ್ವಿಶೇಷ ಜ್ಞಾನ ಮಾತ್ರಂ ಏವ ಅಂತ ಹೇಳಿದ್ರೆ
ನಿರ್ವಿಶೇಷವಾದ ಜ್ಞಾನ ಮಾತ್ರವೇ ಅಂದ್ರೆ ಸವಿಶೇಷವಾದ ವಾಕ್ಯಗಳೆಲ್ಲ ಇದೆಯಲ್ಲ ಹೇಳಿದ್ರೆ ಅದು ತಾತ್ಪರ್ಯಕ್ಕೆ ವಿರುದ್ಧವಾಗಿದೆ ಅಂತ ಅರ್ಥ ಅಲ್ಲಿ. ಆದ್ದರಿಂದ ಅದು ತತ್ವವನ್ನ ತಿಳಿಸ್ತಾ ಇಲ್ಲ, ಅದು ಎಲ್ಲ ತಿಳಿಸ್ತಾ ಇರೋದು ಪರಮಾರ್ಥವಲ್ಲ, ಪರಮಾರ್ಥದ ವಿಷಯವಲ್ಲ, ವ್ಯವಹಾರದ ವಿಷಯ ಹೇಳ್ತಾ ಇದೆ ಅದು ಅಂತ ಅರ್ಥ ಮಾಡ್ಕೊಳ್ಬೇಕು. ಅದಕ್ಕೂ ತಾತ್ಪರ್ಯವನ್ನು ತಗೊಂಡ್ರೆ ವಿಶೇಷಗಳೆಲ್ಲ ಕಳೆದು ಹಾಕೋದ್ರಲ್ಲಿಯೇ ತಾತ್ಪರ್ಯ ಅದಕ್ಕೂ ಕೂಡ. ಆದ್ದರಿಂದ ಸವಿಶೇಷ ಹೇಳುತ್ತೆ ಅಂದ್ರೆ ಸತ್ಯತ್ವ, ಜ್ಞಾನತ್ವ, ಅನಸ್ತ್ಯಂ, ಜ್ಞಾನಂ ಅನಂತಂ ಅಂತ ಹೇಳ್ತಾ ಅಂದ್ರೆ ಅದರಿಂದ ವಿರುದ್ಧಾಕಾರದ ವ್ಯಾವೃತ್ತಿ ಹೇಳ್ತಿದೆಯೇ ಹೊರತು ಅದು ಇದೆ ಅಂತ ಅದಕ್ಕೆ ಅಭಿಪ್ರಾಯವಲ್ಲ. ತಾತ್ಪರ್ಯ ನಿರ್ವಿಶೇಷ. ಸತ್ಯತ್ವ ಅಂದ್ರೆ ಅಸತ್ಯಾತ್ ವ್ಯಾವೃತ್ತಂ ಅನ್ನೋದು ಅದರ ಅಭಿಪ್ರಾಯ ಶ್ರುತಿಗೆ. ಅದನ್ನ ಸತ್ಯತ್ವ ಅಂತ ಶ್ರುತಿ ಹೇಳ್ತಿದೆಯೇ ಹೊರತು ಸತ್ಯತ್ವ ಅನ್ನೋ ಗುಣ ಇದೆ ಅಂತ ಅರ್ಥವಲ್ಲ, ರೂಪ ಅಂತ ಅರ್ಥವಲ್ಲ. ಈ ರೀತಿ ಅದನ್ನ ನಿರ್ವಿಶೇಷ ಮಾತ್ರಂ ಅಂತ ಹೇಳಿದ್ರೆ ನಿರ್ವಿಶೇಷ ಜ್ಞಾನ ಮಾತ್ರಂ ಅನ್ನೋದಕ್ಕೆ ಈ ಎಲ್ಲ ಅರ್ಥಗಳು ಇದೆ ಅಂತ ತಿಳಿಸ್ತಾರೆ. ಸ್ವಯಾಥಾತ್ಮ್ಯ ಅಜ್ಞಾನಪೂರ್ವಕ ಬಂಧ ಸ್ವಪ್ರಕಾಶೇ ವಸ್ತುನಿ ನ ಸಂಭವತಿ ಇತಿ ಬ್ರಹ್ಮ ನಿತ್ಯಮುಕ್ತಮೇವ ಯತ್ರಾಹ ನಿತ್ಯೇತಿ. ತನ್ನ ಯಾಥಾತ್ಮ್ಯವನ್ನು ತಿಳಿದುಕೊಳ್ಳೋದು, ತಿಳಿದುಕೊಳ್ಳದೆ ಇರೋದು ಸ್ವಯಾಥಾತ್ಮ್ಯ ಅಜ್ಞಾನ. ತನ್ನ ಯಾಥಾತ್ಮ್ಯದ ಅಜ್ಞಾನದಿಂದ ಆಗುವಂತಹ ಒಂದು ಬಂಧ ಸ್ವಪ್ರಕಾಶವಾದ ಪದಾರ್ಥಗಳಾಗೋದಿಲ್ಲ. ಅದು ಸ್ವಪ್ರಕಾಶ, ಅದನ್ನು ತಿಳಿಯೋದಕ್ಕೆ ಬೇರೆ ಒಂದು ಜ್ಞಾನವೋ ಒಂದು ಪ್ರಮಾಣವೋ ಬೇಡ, ಅದುವೇ ಪ್ರಕಾಶ. ಪ್ರಕಾಶವನ್ನು ತಿಳಿಯೋದು, ಲೈಟ್ ಅನ್ನು ತಿಳಿಯೋದಕ್ಕೆ ಇನ್ನೊಂದು ಲೈಟ್ ಬೇಕಾಗಿಲ್ಲ. ಒಂದು ದೀಪ ಹಾಕಿದ್ರೆ ಅದನ್ನು ತಿಳಿಯೋದಕ್ಕೆ ಇನ್ನೊಂದು ದೀಪ ಹಾಕ್ಬೇಕಾಗಿಲ್ಲ ನಾವು, ದೀಪವೇ ತನ್ನನ್ನು ತಾನೇ ತಿಳಿಸುತ್ತೆ. ಆದ್ದರಿಂದ ಅದಕ್ಕೆ ಇನ್ನೊಂದು ಪ್ರಮಾಣ ಬೇಕಾಗಿಲ್ಲ. ಅದಕ್ಕೆ ತನ್ನ ಜ್ಞಾನ ಇಲ್ವ ನಿರ್ವಿಶೇಷವಾದ ಸ್ವಯಾಥಾತ್ಮ್ಯದ ಅಜ್ಞಾನವಾಗಿ ಅದು ಬಂಧಕ್ಕೊಳಗಾಗುತ್ತೆ ಅನ್ನೋದು ಈ ಸ್ವಪ್ರಕಾಶವಾದ ಪದಾರ್ಥಕ್ಕೆ ಸಾಧ್ಯವಿಲ್ಲ. ದೀಪಕ್ಕೆ ಕತ್ತಲು ಬರೋದಿಲ್ಲ, ದೀಪಕ್ಕೆ ಕತ್ತಲು ಬಂದ ಹಾಗೆ ಹೇಳ್ಬೇಕು ಅವಾಗ. ಆ ರೀತಿ ಅದಾಗೋದೇ ಇಲ್ಲ ಅನ್ನೋದು ನಿತ್ಯ ಮುಕ್ತ, ನಿತ್ಯವೂ ಮುಕ್ತವಾದದ್ದು ಅನ್ನುವ ಅಭಿಪ್ರಾಯ. ಇದನ್ನ ಸದೇವ ಸೌಮ್ಯದ ಮುಗ್ರ ಆಸೀತ್ ಅನ್ನುವ ವಾಕ್ಯಕ್ಕೆ ವ್ಯಾಖ್ಯಾನ ಮಾಡುವಾಗ ಶಂಕರ ಭಾಷ್ಯದಲ್ಲಿ ಬರೆದಿದ್ದಾರೆ. ನಿತ್ಯ ಮುಕ್ತ ಬ್ರಹ್ಮ ಸತ್ಯ ಸತ್ ಅನ್ನುವಾಗ ಛಾಂದೋಗ್ಯೋಪನಿಷತ್ ಶಂಕರ ಭಾಷ್ಯದಲ್ಲಿ ಈ ವಾಕ್ಯ ನೋಡ್ಬಹುದು. ನಿತ್ಯ ಮುಕ್ತ ನಿರ್ವಿಶೇಷ ಜ್ಞಾನಮೇತ್ರಮೇವ ಬ್ರಹ್ಮ ಅನ್ನೋದನ್ನ ಅಲ್ಲಿ ಅದೇ ವಾಕ್ಯಗಳು ಇದೆ ಛಾಂದೋಗ್ಯದಲ್ಲಿ ಶಂಕರ ಭಾಷ್ಯದಲ್ಲಿ. ಆ ರೀತಿ ಅರ್ಥವನ್ನ ನಿತ್ಯ ಮುಕ್ತ ಅನ್ನೋದು ಹೇಳಿದ್ರು. ವಸ್ತುನಃ ನಿತ್ಯ ಮುಕ್ತ ಸಪ್ರಕಾಶಮಪಿ ಜೀವೈಕ್ಯಸ್ಯ ಸಾಮಾನಾಧಿಕರಣ್ಯ ವಾಕ್ಯ ಅವಗತತ್ವಾತ್. ಇದು ಹೇಗೆ ತಿಳಿದು ಬರುತ್ತೆ? ನಿತ್ಯ ಮುಕ್ತವಾದ ಸ್ವಪ್ರಕಾಶ ಜೀವನೊಡನೆ ಅದಕ್ಕೆ ಐಕ್ಯ ಅನ್ನುವ ಸಾಮಾನಾಧಿಕರಣ್ಯ ವಾಕ್ಯದಿಂದ ಅದುವೇ ನಮಗೆ ತಿಳಿದು ಬರ್ತಾ ಇರೋದು. ಆದ್ದರಿಂದ ಬ್ರಹ್ಮೈವ ಅವಿದ್ಯಾತಿರೋಹಿತಂ ಭೇದ ಭ್ರಮಂ ಅನುಭವತಿ ಇತಿ ಕಲ್ಪ್ಯಂ. ಕಲ್ಪನೆ ಮಾಡ್ಕೊಳ್ಬೇಕು ಆ ರೀತಿ. ಬ್ರಹ್ಮವೇ ಬಂಧಕ್ಕೆ ಒಳಗಾಗುತ್ತೆ ಅನ್ನೋದನ್ನ ಕಲ್ಪನೆ ಮಾಡ್ಕೊಳ್ಬೇಕು. ಯಾಕೆ ಅಂದ್ರೆ ಅದು ನಿತ್ಯ ಮುಕ್ತ ಸ್ವಪ್ರಕಾಶ ಸ್ವರೂಪ ಆಗಿದ್ರೂ ಕೂಡ ಸಾಮಾನಾಧಿಕರಣ್ಯದಲ್ಲಿ ಏನ್ ಕಂಡು ಬರುತ್ತೆ? ಐಕ್ಯವ ಕಂಡು ಬರ್ತಾ ಇದೆ. ಜೀವ ಅನ್ನೋನು ಸಂಸಾರಿ, ಸಂಸಾರಿಗೂ ಅಸಂಸಾರಿಯಾದ ಬ್ರಹ್ಮನಿಗೂ ಇಲ್ಲಿ ಐಕ್ಯ ಕಂಡು ಬರ್ತಾ ಇರೋದ್ರಿಂದ ಬ್ರಹ್ಮನಿಗೆ ಅವಿದ್ಯೆ ಉಂಟಾಗಿದೆ ಅಂತ ಹೇಳ್ಬೇಕು. ಬ್ರಹ್ಮನಿಗೆ ಜೀವಭಾವ ಬಂದಿದೆ. ಅವಿದ್ಯೆ ತಿರೋಹಿತವಾಗಿ ಜೀವಭಾವ ಬಂದು ಭೇದದ ಭ್ರಮೆಯನ್ನ ಅನುಭವ ಮಾಡ್ತಿದೆ ಅನ್ನೋದನ್ನ ಕಲ್ಪಿಸ್ಕೊಳ್ಬೇಕು. ಹಾಗೆ ಆದ್ದರಿಂದಲೇ ಅತಯೇವ ಬಂಧಶ್ಚ ಮೋಕ್ಷಶ್ಚ ಉಪಪನ್ನ. ಅದೆಲ್ಲ ಉಪಪನ್ನ, ಆವಾಗ ಅದು ಬಂಧ ಮೋಕ್ಷ ಎಲ್ಲ ಉಪಪನ್ನವಾಗುತ್ತೆ ಬ್ರಹ್ಮನಿಗೆ ಅಜ್ಞಾನ ಅಂತ ಹೇಳಿದ್ರೆ. ಜೀವೈಕ್ಯಂ ಶ್ರುತಿಸಿದ್ಧಂ ಅಭ್ಯುಪಗತಂ ಚೇತ್. ಜೀವನಿಗೂ ಬ್ರಹ್ಮನಿಗೂ ಐಕ್ಯ ಅನ್ನೋ ಶ್ರುತಿಯಲ್ಲಿ ಹೇಳಿರೋದು ಒಪ್ಪಿಕೊಂಡ್ರೆ, ಅಭ್ಯುಪಗತಂ ಅಂದ್ರೆ ಒಪ್ಕೊಳ್ಳೋದು ಅಂತ ಅರ್ಥ. ಒಪ್ಕೊಂಡ್ರೆ ಶ್ರುತಿ ಸಿದ್ಧ ಈಶ್ವರ ಈಶಿತವ್ಯಾದಿ ಭೇದೋಪಿ ಅಭ್ಯುಪಗಂತವ್ಯ ಇತ್ಯತ್ರ ನಿರ್ವಿಶೇಷೇತಿ. ನಿರ್ವಿಶೇಷ ಜ್ಞಾನ ಮಾತ್ರಮೇವ ಅಂತ ಹೇಳಿದಾಗ ವಿಶೇಷ ಯಾವುದೂ ಇಲ್ಲ. ಈಶ್ವರ ಈಶಿತವ್ಯ ಮೊದಲಾದ ಭೇದಗಳು ಅದು ಇದು ಯಾವುದೂ ಇಲ್ಲ. ಜೀವೈಕ್ಯವು ಶ್ರುತಿ ಸಿದ್ಧವಾಗಿದೆ ಅಂತ ಒಪ್ಕೊಂಡ್ರೆ ಇದನ್ನು ಒಪ್ಕೊಳ್ಬೇಕಲ್ಲ ಅಂದ್ರೆ ಇಲ್ಲ, ನಿರ್ವಿಶೇಷವಾದದ್ದು ಬ್ರಹ್ಮ. ಯಾವ ವಿಶೇಷವೂ ನೇರವಾಗಿ ಹೇಗೆ ಒಪ್ಕೊಳಕ್ಕಾಗುತ್ತೆ ಅಂತ ಹೇಳೋದು. ಅದ್ವೈತ ವಾಕ್ಯ ಬಲೇನ ತೇಷಾಂ ವಾಕ್ಯಾನಾಂ ಮಿಥ್ಯಾ ವಿಷಯತ್ವಂ ಆಶ್ರಯಣೀಯಂ ಇತ್ಯರ್ಥ. ಅದ್ವೈತ ವಾಕ್ಯಗಳಿಗೆ ಪ್ರಾಬಲ್ಯ, ದ್ವೈತವನ್ನು ಹೇಳುವ ವಾಕ್ಯಗಳೇ ಬಲವಾಗುತ್ತೆ ಶ್ರುತಿಯಲ್ಲಿ, ಭೇದವನ್ನು ಹೇಳುವ ವಾಕ್ಯಗಳು ದುರ್ಬಲವಾಗುತ್ತೆ. ತಾತ್ಪರ್ಯವೂ ಹೀಗಿರೋದ್ರಿಂದ ಭೇದ ಹೇಳುವ ವಾಕ್ಯಗಳಿಗೆ ಬೇರೆ ರೀತಿಯಲ್ಲಿ ಅರ್ಥ ಮಾಡಬೇಕು.
ಲಾಕ್ಷಣಿಕವಾಗಿಯೋ ಹೇಗಾದರೂ ಎಲ್ಲಾ ಶಬ್ದಗಳಿಗೂ ಲಕ್ಷಣ ಹೇಳಿದ್ರು ದೋಷವಿಲ್ಲ. ಪ್ರಯೋಗದಲ್ಲಿ ವ್ಯವಹಾರದಲ್ಲಿಯೂ ಕಂಡು ಬರುತ್ತೆ. ವಿಷಂ ಭುಂಕ್ಷ ಮೊದಲಾದ ವಾಕ್ಯಗಳ ಪ್ರಯೋಗ ಇದೆ ವ್ಯವಹಾರದಲ್ಲಿ. ಎಲ್ಲಾ ಶಬ್ದಗಳಿಗೂ ಲಕ್ಷಣಾರ್ಥ ಹೇಳಬೇಕು. ಅಲ್ಲಿ ಅಲ್ಲಿ ನಿಜವಾದ ತಾತ್ಪರ್ಯ ಏನೋ ವಿಷಯವನ್ನ ಕುಡಿ ಅಂತ ಅರ್ಥವಲ್ಲ, ವಿಷಯವಂತ ಸೇರಿಸುವಂತ ಅರ್ಥವಲ್ಲ. ಇನ್ನು ಮಾಡ್ತಿರೋ ಕೆಲಸ ಅತ್ಯಂತ ಇದಕ್ಕೆ ಬದಲು ವಿಷ ತಗೊಳ್ಳೋದು ವಾಸಿ ಅಂತ ಹೇಳೋ ಅಭಿಪ್ರಾಯದಲ್ಲಿ ವಿಷಂ ಭುಂಕ್ಷ ಅಂದ್ರೆ ವಿಷ ಅನ್ನಕ್ಕೂ ಲಕ್ಷಣಾರ್ಥ, ಭುಂಕ್ಷ ಹಾಗೂ ಲಕ್ಷಣಾರ್ಥ, ಎಲ್ಲದಕ್ಕೂ ಲಕ್ಷಣಾರ್ಥ ಹೇಳ್ಬೇಕಲ್ಲಿ. ತಾತ್ಪರ್ಯ ಬೇರೆ ಸಿದ್ಧವಾಗಿರೋದ್ರಿಂದ ಆ ರೀತಿ ಅದ್ವೈತ ವಾಕ್ಯಗಳೇ ಬಲವಾಗಿರೋದ್ರಿಂದ ಮಿಥ್ಯದಕ್ಕೆಲ್ಲ ಬೇರೆ ರೀತಿಯಲ್ಲಿ ಅರ್ಥ ಮಾಡ್ಬೇಕು. ಅದನ್ನ ಮಿಥ್ಯಾತ್ವವನ್ನ ಆಶ್ರಯಿಸ್ಬೇಕು. ವೇದ ಹೇಳುವುದೆಲ್ಲ ಮಿಥ್ಯೆ ಅನ್ನೋದು ಸಿದ್ಧವಾಗುತ್ತೆ. ತಾತ್ಪರ್ಯವೇ ಮುಖ್ಯ. ತಾತ್ಪರ್ಯವನ್ನು ಇಟ್ಕೊಂಡು ಶ್ರುತಿವಾಕ್ಯಗಳಿಗೆ ಅರ್ಥ ಮಾಡ್ಬೇಕು. ವೇದ ತಾತ್ಪರ್ಯ ಏನು ಅನ್ನೋದನ್ನ ಗ್ರಹಿಸಿ ಅನ್ನೋದು ಅವರ ಅಭಿಪ್ರಾಯ. ಅದನ್ನ ಹೇಳಿದ್ರು. ಬದ್ಧ ಮುಕ್ತ ವ್ಯವಸ್ಥಾ ಸಿದ್ಧ್ಯರ್ಥಂ ಆತ್ಮಭೇದ ಅಭ್ಯುಪಗಂತವ್ಯ. ಬದ್ಧ ಮುಕ್ತ ಎಲ್ಲ ವ್ಯವಸ್ಥೆ ಕಂಡು ಬರುತ್ತಲ್ಲ ಇಲ್ಲಿ ಅಂತ ಹೇಳಿದ್ರೆ ವ್ಯವಸ್ಥೆ ಇಲ್ಲ. ಕೆಲವು ಬದ್ಧ ಒಬ್ಬ ಮುಕ್ತ ಅನ್ನೋ ವ್ಯವಸ್ಥೆಯೇ ಇಲ್ಲ. ಕಶ್ಚಿತ್ ಬದ್ಧ ಕಶ್ಚಿತ್ ಮುಕ್ತ ಇತಿ ವ್ಯವಸ್ಥಾ ನ ವಿದ್ಯತೆ. ಬದ್ಧ ಮುಕ್ತ ವ್ಯವಸ್ಥಾ ಶ್ರುತಿ ಸಿದ್ಧತ್ವಾತ್ ಅಂಗೀಕಾರ್ಯ. ಶುಕಾದಯೋ ಹಿ ಮುಕ್ತಾ. ಇಲ್ಲ ಶ್ರುತಿ ಹೇಳಿದ್ಯಲ್ಲ ಬದ್ಧ ಮುಕ್ತ ವ್ಯವಸ್ಥೆ ಒಪ್ಕೊಳ್ಬೇಕಲ್ಲ. ಯಾಕೆ ಅಂದ್ರೆ ಪ್ರಮಾಣವಿದೆ. ಶುಕರು ಮೊದಲಾದವರೆಲ್ಲ ಮುಕ್ತರಾದರು ಅಂತ ಹೇಳಿದ್ಯಲ್ಲ ಪ್ರಮಾಣದಲ್ಲಿ. ಅಂದ್ರೆ ಅದೆಲ್ಲ ಸರಿ ಇಲ್ಲ. ಅದೆಲ್ಲ ವ್ಯವಹಾರದಲ್ಲಿ ಸೇರಿದೆ. ಕಶ್ಚಿತ್ ಇತ ಪೂರ್ವಂ ಕಶ್ಚಿತ್ ಮುಕ್ತ ಇತಿ ವ್ಯವಸ್ಥಾ ನ ಸಿದ್ಧತಿ ಎಂದ್ರು. ಅದನ್ನ ಹೇಳ್ತಾರೆ. ಕೇಚನ ಮುಕ್ತ ಇತ್ಯಯಮರ್ಥೋ ಮಿಥ್ಯ. ಪೂರ್ವಂ ಕೇಚನ ಮುಕ್ತ ಇತ್ಯಯಮರ್ಥೋ ಮಿಥ್ಯ. ಅದೆಲ್ಲ ಮಿಥ್ಯೆಯೇ. ಎಲ್ಲ ಮಿಥ್ಯೆಯಲ್ಲಿ ಸೇರ್ಬಿಟ್ಟಿದೆ. ಚೇಷ್ಟಾದಿಭಿಃ ಸರ್ವಶರೀರಾಣಾಂ ಆತ್ಮವತ್ವಂ ಸಿದ್ಧಂ ತಥಾ ಸತಿ ಸುಖ ದುಃಖ ವ್ಯವಸ್ಥಾಯಾಂ ಚ ಆತ್ಮನಿ ಭೇದೇನ ಬಂಧಮೋಕ್ಷ ವ್ಯವಸ್ಥಾ ಸ್ಯಾತ್ ಏಕಮೇವ ಶರೀರಂ. ಎಲ್ಲಾ ಶರೀರದಲ್ಲಿಯೂ ಚೇಷ್ಟಾ ಮೊದಲಾದ ಕಂಡು ಬರುತ್ತೆ. ಚಟುವಟಿಕೆಗಳೆಲ್ಲ ಇದೆ. ಮೂವ್ಮೆಂಟ್ಸು, ಆಕ್ಟಿವಿಟೀಸು ದೇಹದಲ್ಲಿ ಕಂಡು ಬರುತ್ತಲ್ಲ. ಎಲ್ಲಾ ಶರೀರದಲ್ಲೂ ಆತ್ಮ ಇದೆ ಅನ್ನೋ ತಿಳಿದು ಬರುತ್ತಲ್ಲ. ಆಗಿರುವಾಗ ಸುಖ ದುಃಖ ಮತ್ತೆ ವ್ಯವಸ್ಥೆಗಳೆಲ್ಲ ಆತ್ಮದಲ್ಲಿ ಭೇದ ಬಂತು. ಆತ್ಮಗಳಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಸುಖ ದುಃಖಗಳು ಬೇರೆ ಬೇರೆ ಇದೆ. ಒಂದೊಂದು ದೇಹದಲ್ಲಿ ಒಬ್ಬೊಬ್ರು ಬೇರೆ ಬೇರೆ ಸುಖ ದುಃಖಗಳನ್ನೆಲ್ಲ ಅನುಭವಿಸ್ತಾರೆ. ಆಗಿರುವಾಗ ಭೇದೇನ ಬಂಧಮೋಕ್ಷ ವ್ಯವಸ್ಥಾ ಸ್ಯಾತ್. ಬಂಧಮೋಕ್ಷ ವ್ಯವಸ್ಥೆ ಆಗ್ಬೇಕಲ್ಲ ಅಂದ್ರೆ ಏಕಮೇವ ಶರೀರಂ ಜೀವವತ್. ಎಲ್ಲದರಲ್ಲೂ ಜೀವ ಇಲ್ಲ. ಅದು ಒಂದು ಶರೀರದಲ್ಲಿ ಇದೆ. ಅದರಿಂದನೇ ಎಲ್ಲದಕ್ಕೂ ಜೀವ ಇರೋ ಹಾಗೆ ಕಂಡು ಬರ್ತಾ ಇದೆ. ಜೀವೈಕ್ಯೆ ಸರ್ವಶರೀರಾಣಾಂ ಸಜೀವತ್ವ ಅಭಾವಾತ್ ಸುಖಾದಿ ಪ್ರತಿಸಂಧಾನಂ ಅಭಾವ. ಅಂದ್ರೆ ಎಲ್ಲಿಯೂ ಸುಖಾದಿ ಪ್ರತಿಸಂಧಾನ ಇಲ್ಲ ಇರೋ ಹಾಗೆ ಕಂಡು ಬರುತ್ತೆ ಅಷ್ಟೇ. ಎಲ್ಲ ಪ್ರಾತಿಭಾಸಿಕ ಕಂಡು ಬರ್ತಿದೆಯೇ ಹೊರತು ಯಾವುದೂ ಇಲ್ಲ. ಒಂದು ಜೀವ ಏಕಸ್ಯ ಸಜೀವತ್ವಂ ಚ ಐಕ್ಯೋಪದೇಶ ಬಲ ಸ್ವೀಕೃತಂ. ಐಕ್ಯ ಅನ್ನೋ ಉಪದೇಶ ತತ್ವಮಸಿ ಅಂತ ಹೇಳಿರೋದ್ರಿಂದ ಯಾವ್ದಾದ್ರು ಒಂದು ದೇಹದಲ್ಲಿದೆ ಅಂತ ಒಪ್ಕೊಳ್ಬಹುದು ಅಷ್ಟೇ ಹೊರತು ಎಲ್ಲಾ ದೇಹದಲ್ಲಿಯೂ ಇದೆ ಅಂತ ಹೇಳಕ್ಕಾಗೋದಿಲ್ಲ. ಹಾಗಾದ್ರೆ ಅದು ಯಾವುದು ಆ ದೇಹ ಅಂದ್ರೆ ಹೇಳಕ್ ಬರೋದಿಲ್ಲ ಅಂತ ಹೇಳ್ತಾರೆ. ಏಕಮೇವ ಶರೀರಂ ಸಜೀವಂ ಚೇತ್ ತಚ್ಚರೀರಕೋ ಜೀವ ಶ್ರವಣ ಮನನಾದಿಭಿಃ ಲಬ್ಧ ಅದ್ವೈತ ಜ್ಞಾನ ಸ್ಯಾತ್ ಅಂತ ಹೇಳಿದ್ರೆ ತಚ್ಚ ಶರೀರಂ ಕಿಮಿತಿ ನಂ ವ್ಯವಸ್ಥಿತಂ. ಯಾರೋ ಒಬ್ಬ ಅಂದ್ರೆ ಅವನು ಇಷ್ಟೊತ್ತಿಗೆ ಅನಾದಿ ಕಾಲದಿಂದ ಇರೋದ್ರಿಂದ ಯಾವುದೋ ಒಂದು ಕಾಲದಲ್ಲಿ ಒಬ್ಬ ಮೋಕ್ಷ ಪಡ್ಕೊಂಡಿರ್ಬೇಕಲ್ಲ ಶ್ರವಣ ಮನನ ಎಲ್ಲ ಮಾಡಿ. ಅಂದ್ರೆ ಯಾವ ಶರೀರ ಅಂತ ತಿಳಿಯೋದಿಲ್ಲ. ಇದೆಲ್ಲ ಕೆಲವು ತರ್ಕದಿಂದಲೇ ಉತ್ತರ ಕೊಡ್ಬೇಕು. ಇಲ್ಲದೆ ಹೋದ್ರೆ ತಿಳಿಯೋದಿಲ್ಲ. ಹೇಗೆ ತಿಳಿಯುತ್ತೆ ಅಂತ ಹೇಳಿದ್ರೆ ಎಲ್ಲ ಶರೀರದಲ್ಲೂ ವ್ಯವಹಾರದಲ್ಲಿಯೂ ಕೂಡ ವಿವರಣೆ ಮಾಡೋದು ಬಹಳ ಕಷ್ಟ, ಅಷ್ಟು ಸುಲಭವಲ್ಲ. ಅದರಿಂದ ಯಾರು ಬಂಧುಕೊಳ್ಳುವಾಗಿದ್ದಾರೆ ಯಾರು ಅಂತ ಹೇಳಕ್ಕಾಗೋದಿಲ್ಲ. ಯಾವ ಶರೀರ ಅಂತ ಹೇಳಕ್ಕಾಗೋದಿಲ್ಲ. ಸಂಸಾರ ಮುಂದುವರಿತಾನೆ ಇದೆ. ಒಬ್ರಿಗೂ ಜ್ಞಾನ ಬಂದಿಲ್ವೇ ಇದುವರೆಗೂ ತತ್ವಮಸಿ ಜ್ಞಾನ? ಒಬ್ರು ಬಂದಿದ್ರು ಮುಕ್ತಿ ಆಗ್ಬಿಟ್ಟಿರ್ಬೇಕಲ್ಲ. ಅಂದ್ರೆ ಯಾವ ಶರೀರದಲ್ಲಿದೆ ಅಂತ ಹೇಳಕ್ಕಾಗೋದಿಲ್ಲ ಅಂತ ಹೇಳಿದ್ರು. ಇದಂ ಶರೀರಂ ಸಜೀವಂ ಏತತ್ ಶರೀರಕೋ ಜೀವ ಜ್ಞಾನವಾನ್ ಇತಿ ನಿಶ್ಚೇತುಂ ಅಶಕ್ಯಂ. ಇದು ಅಶಕ್ಯ, ಶಕ್ಯವೇ ಇಲ್ಲ. ಯಾರು ಏನು ಅಂತ ನಿಶ್ಚಯ ಮಾಡಕ್ಕಾಗೋದಿಲ್ಲ. ಆದ್ದರಿಂದ ಶಿಷ್ಯಾಚಾರಿ ವ್ಯವಸ್ಥಾಯಾಂ ಆತ್ಮಬಹುತ್ವಂ ಸ್ಯಾತ್ ಶಾಸ್ತ್ರಸ್ಯ ಚ ಪ್ರಾಮಾಣ್ಯಾತ್ ಬ್ರಹ್ಮ ವ್ಯತಿರಿಕ್ತಂ ಸತ್ಯಂ ಸ್ಯಾತ್.
ಇದೆಲ್ಲ ಶಾಸ್ತ್ರವು ಪ್ರಮಾಣವಾದ್ದರಿಂದ ಬ್ರಹ್ಮಕ್ಕಿಂತ ಶಾಸ್ತ್ರ ಬೇರೆ ಆಗೋಯ್ತು. ಶಾಸ್ತ್ರ ಪ್ರಮಾಣ ಅಂತ ಹೇಳಿದ್ರೆ ಎರಡು ಸತ್ಯ ಇರ್ಬೇಕು. ಅವಾಗ ಬ್ರಹ್ಮ ಒಂದು ಸತ್ಯ, ಶಾಸ್ತ್ರವು ಒಂದು ಸತ್ಯ. ಶಿಷ್ಯರು ಆಚಾರ್ಯರ ವ್ಯವಸ್ಥೆ ಇದೆಯೇ ಅಂತ ಹೇಳಿದ್ರೆ ಆತ್ಮಬಹುತ್ವವಾಗುತ್ತೆ. ಶಿಷ್ಯರು ಬೇರೆ ಆತ್ಮರು ಬೇರೆ ಅಂತ ಆತ್ಮಬಹುತ್ವ ಆಗೋಯ್ತು. ಇದಕ್ಕೆಲ್ಲ ಹೇಗೆ ಹೇಳೋದು? ತುಂಬಾ ಕಷ್ಟ. ಇದೆಲ್ಲ ಹೇಳೋದು ಸುಲಭವಲ್ಲ. ಯಾರೂ ಇಲ್ಲ ಅಂತಾನೆ ಹೇಳ್ಬೇಕು. ಆಚಾರ್ಯರು ಎಲ್ಲ ವ್ಯವಹಾರದಲ್ಲಿ ನಡೀತಾ ಇದೆ, ಎಲ್ಲ ಸ್ವಪ್ನ ಪ್ರಪಂಚದಂತೆ ನಡೀತಾ ಇದೆ ಅಂತಾನೆ ಹೇಳ್ಬೇಕು. ಯಾವುದನ್ನು ಸ್ಪಷ್ಟವಾಗಿ ಇದಕ್ಕೆ ಉತ್ತರ ಕೊಡೋದು ತುಂಬಾ ಕಷ್ಟ. ಶ್ರೋತಾ ವಿವಕ್ಷಿತ ಏಕಮೇವ ಏಕೈಕಮೇವ ನಿರಪೇಕ್ಷಂ ದೂಷಣಂ ಇತಿ ಜ್ಞಾಪನಾಯ ಮಿಥ್ಯಾಶಬ್ದ ಆವೃತ್ತಿ. ಒಂದೇ ಒಂದು ಏಕೈಕಮೇವ ನಿರಪೇಕ್ಷಂ ದೂಷಣಂ, ಒಂದು ಅಪೇಕ್ಷೆ ಇಲ್ಲದೆ ಇರುವ ದೋಷ, ದೋಷಣೆ ಯಾವುದು ಅಂದ್ರೆ ಮಿಥ್ಯಾ ಅನ್ನೋದನ್ನ ತಿಳಿಸ್ಬೇಕು. ಅದೊಂದೇ ಎಲ್ಲವೂ ಮಿಥ್ಯಾ ಅಂತ ಹೇಳಿ ಶಾಸ್ತ್ರಜ್ಞಾನಜನ್ಯಂ ಚ ಮಿಥ್ಯಾ, ಶಾಸ್ತ್ರಂ ಮಿಥ್ಯಾ, ಪ್ರಮಾತ ಮಿಥ್ಯಾ, ಉಪದೇಷ್ಟ ಮಿಥ್ಯಾ, ಆಚಾರ್ಯ ಮಿಥ್ಯಾ ಅನ್ನೋದೇ ಪ್ರಧಾನವಾಗಿ ಅದನ್ನ ವರ್ಣಿಸ್ತಾರೆ. ಈ ರೀತಿ ವರ್ಣನ ಶಬ್ದೇನ ಗ್ರಂಥ ಪ್ರಪಂಚ ಅರ್ಥದೌಸ್ತ್ಯಂ ಚ ವಿಚಕ್ಷಿತ. ವರ್ಣಯಂತಿ ಅಂತ ಹೇಳಿದ್ರೆ ಗ್ರಂಥ ವಿಸ್ತಾರವಾಗಿದೆ, ಅರ್ಥವು ಬಲವಾಗಿಲ್ಲ ಅನ್ನೋದನ್ನ ತಿಳಿಸ್ತಾರೆ. ಅರ್ಥ ಪ್ರತಿಪಾದನೆ ಮಾಡಿರೋದು ಬಲವಾಗಿಲ್ಲ, ಗ್ರಂಥವು ವಿಸ್ತಾರವಾಗಿದೆ, ಅನೇಕ ಶಬ್ದಗಳಿಂದ ವಿವರಣೆ ಮಾಡಿರ್ಬೋದು, ವಿವರಣೆ ಮಾಡೋದು ಅಂತ ಹೇಳೋದು. ಇದು ಮಿಥ್ಯಾ ಅನ್ನೋದೇ ಒಂದು ಪ್ರಧಾನವಾಗಿ ಇಟ್ಟುಕೊಂಡು ಅದಕ್ಕೆ ಎಲ್ಲವನ್ನೂ, ಅದೇ ಒಂದು ಪ್ರಧಾನವಾದ ದೂಷಣ. ಅದಕ್ಕೆ ಅದು ದೋಷವಾದರೆ ಆ ದೋಷಕ್ಕೆ ಒಂದು ಕಾರಣವಿದೆಯೇ ಅಂದ್ರೆ ಅದೆಲ್ಲ ಅನಾದಿ ಅಂತ ಹೇಳೋದು. ಆದ್ದರಿಂದ ಅನಾದಿ ಅನ್ನೋದ್ರಿಂದ ಅದಕ್ಕೆ ಒಂದು ಕಾರಣವನ್ನ ತಿಳಿಯಕ್ಕಾಗೋದಿಲ್ಲ, ಯಾವಾಗ ಆರಂಭಿಸ್ತು ಅಂತಾನೆ ಹೇಳಕ್ಕಾಗೋದಿಲ್ಲ. ಇದು ಸಂಗ್ರಹವಾಗಿ ಮುಂದೆ ಎಲ್ಲ ವಿಸ್ತಾರವಾಗಿ ವಿಚಾರ ಮಾಡ್ತಾರೆ, ಅತ್ಯಂತ ವಿಸ್ತಾರವಾಗಿ. ಈಗ ಸಂಗ್ರಹವಾಗಿ ಹೇಳಿದ್ರು. ಪ್ರಧಾನವಾಗಿ ಅವರ ಸಿದ್ಧಾಂತದಲ್ಲಿ ನಿರ್ವಿಶೇಷ ಜ್ಞಾನ ಮಾತ್ರವೇ ಬ್ರಹ್ಮ ಅನ್ನೋದು, ಮತ್ತೆ ಸ್ವಪ್ರಕಾಶವಾದ್ದು, ಯಾವ ಗುಣಗಳು ಇಲ್ಲದೆ ಇರೋದ್ರಿಂದ ಅದು ಮಿಕ್ಕಿದೆಲ್ಲವೂ ಮಿಥ್ಯೆ ಅಂತ ಹೇಳೋದು ಪ್ರಧಾನವಾಗಿ ತಿಳಿದು ಬರುವಂತಹ ವಿಷಯ. ಮತ್ತೆ ಭಾಸ್ಕರರ ಪಕ್ಷ ಸಂಕ್ಷೇಪವಾಗಿ ಮುಂದೆ ಹೇಳ್ತಾರೆ. ಎರಡನೇ ಸಾಲಿನಲ್ಲಿ ಭಾಸ್ಕರರ ಪಕ್ಷ. ಆ ಮೊದಲ ಶ್ಲೋಕದಲ್ಲಿ ಪರಂ ಬ್ರಹ್ಮೈವಾಜ್ಞಂ ಭ್ರಮ ಪರಿಗತಂ ಸಂಸರತಿ ತತ್ ಅಂತ ಹೇಳಿದ್ರು. ಪರಬ್ರಹ್ಮ ಏವ ಅಜ್ಞಂ ಭ್ರಮ ಪರಿಗತಂ ಸಂಸರತಿ ಪರೋಪಾಧ್ಯಾಲೀಢಂ ವಿವಶಂ ಅನ್ನೋದು ಎರಡನೇ ಭಾಗ. ಪರೋಪಾಧ್ಯಾಲೀಢಂ ವಿವಶಂ, ಪರ ಉಪಾಧಿ ಆಲೀಢಂ, ನಿಜವಾದ ಒಂದು ಉಪಾಧಿಯಿಂದ ಮುಚ್ಚಲ್ಪಟ್ಟಿರುವಂತಹದ್ದು, ಅದರ ಜೊತೆ ಸೇರ್ಕೊಂಡಿರುವಂತಹದ್ದು, ನಿಜವಾದ ಒಂದು ಉಪಾಧಿಯೊಡನೆ ಸೇರಿರುವುದು ಅಂತ ಹೇಳಿ ಭಾಸ್ಕರರು ಅಂತ ಭೇದ ಪಕ್ಷ ಅವರು ಹೇಳೋದು. ಈ ಭೇದವೆಲ್ಲ ಉಪಾಧಿಯಿಂದ ಆಗಿದೆ, ಸ್ವಾಭಾವಿಕವಾಗಿ ಅಭೇದ, ಔಪಾಧಿಕವಾಗಿ ಭೇದ. ಬ್ರಹ್ಮನಿಗೆ ಜೀವಭಾವ ಯಾಕೆ ಬಂತು ಅಂದ್ರೆ ಜಗತ್ತು ಸತ್ಯವಾದದ್ದು, ಅವರಿಗೆ ಉಪಾಧಿ ಅನ್ನೋದು ಸತ್ಯ. ಜಗತ್ತೇ ಉಪಾಧಿ, ಶರೀರಗಳ ರೂಪದಲ್ಲಿದೆ, ಶರೀರ ಇಂದ್ರಿಯ ರೂಪದಲ್ಲಿ ಇರೋದೆಲ್ಲ ಉಪಾಧಿ ಅಂತ ಹೇಳೋದು, ಪ್ರಕೃತಿಯಿಂದ ನಾವು ಹೇಳೋದು ಅದುವೇ, ಅದು ಸತ್ಯವಾದದ್ದು. ಅಂದ್ರೆ ಇಲ್ಲಿ ನಂತರ ಅದು ಪ್ರಳಯದಲ್ಲಿ ಲಯವಾಗ್ಬಿಡುತ್ತೆ. ಪ್ರಳಯದಲ್ಲಿ ಎಲ್ಲ ಬ್ರಹ್ಮವೇ ಒಂದೇ ಇರೋದು ಅಂತ ಹೇಳಿರೋದ್ರಿಂದ ಶ್ರುತಿಗಳು ಅಲ್ಲಿ ಸ್ವಾಭಾವಿಕವಾದ ಅಭೇದ, ಔಪಾಧಿಕವಾದ ಭೇದ, ಉಪಾಧಿಯಿಂದ ಜೀವಭಾವ ಬಂದಿದೆ ಬ್ರಹ್ಮನಿಗೆ. ಜೀವರುಗಳೆಲ್ಲ ನಿಜವಲ್ಲ. ಆದ್ದರಿಂದ ಬ್ರಹ್ಮನಿಗೂ ಜೀವನಿಗೂ ಭೇದ ಔಪಾಧಿಕ, ಬ್ರಹ್ಮ ಒಂದೇ ಸತ್ಯ. ಆದ್ದರಿಂದ ಬ್ರಹ್ಮನಿಗೂ ಜೀವನಿಗೂ ಅಭೇದವೇ, ಬ್ರಹ್ಮ ಒಂದೇ ಇರೋದು ಸತ್ಯ. ಬ್ರಹ್ಮಕ್ಕೂ ಉಪಾಧಿಗೂ ಭೇದ ಅನ್ನೋದು ಸ್ವಾಭಾವಿಕ, ಯಾಕೆಂದ್ರೆ ಉಪಾಧಿ ಸತ್ಯವಾಗಿದೆ. ಅಭೇದ ಅನ್ನೋದು ಅದು ಸ್ವಾಭಾವಿಕವೇ. ಚೇತನದ ವಿಷಯದಲ್ಲಿ ಭೇದ ಎರಡು ಸ್ವಾಭಾವಿಕ, ಚೇತನ ವಿಷಯದಲ್ಲಿ ಭೇದ ಔಪಾಧಿಕ, ಅಭೇದ ಸ್ವಾಭಾವಿಕ. ಆದ್ದರಿಂದ ಕಡೆಯಲ್ಲಿ ಬ್ರಹ್ಮ ಒಂದೇ ಇರುತ್ತೆ. ಆದರೆ ಆ ರೀತಿ ವರ್ಣನೆ ಮಾಡ್ತಾರೆ. ಜೀವನಿಗೂ ಬ್ರಹ್ಮನಿಗೂ ಇಲ್ಲಿ ಪ್ರಧಾನವಾಗಿ ನಮಗೆ ಬೇಕಾಗಿದ್ದು ಜೀವಭಾವ ಎಲ್ಲ ಉಪಾಧಿಯ ಸಂಬಂಧದಿಂದ ಬಂದಿದೆ ಬ್ರಹ್ಮನಿಗೆ ಅಂತ ಹೇಳುವಂತ ಭೇದವಾದಿಗಳು, ಸ್ವಾಭಾವಿಕ ಭೇದವಾದಿಗಳು. ಇವರು ಔಪಾಧಿಕ ಭೇದ. ಯಾದವ ಪ್ರಕಾಶರು ಸ್ವಾಭಾವಿಕ ಭೇದ, ಇವರು ಔಪಾಧಿಕ ಭೇದವಾದಿಗಳು ಅಂತ ಇವ್ರಿಗೆ ಹೇಳೋದು. ಅಪರೇತು ಅಂತಾನೆ ಹೇಳ್ತಾರೆ. ಇನ್ನು ಕೆಲವರು ಅಂತ ಹೇಳ್ಬಿಟ್ಟು
ಅಪಹತ ಪಾಪ್ಮಾದಿ ಸಮಸ್ತ ಕಲ್ಯಾಣ ಗುಣೋಪೇತಮಪಿ ಬ್ರಹ್ಮ. ಬ್ರಹ್ಮನಿಗೆ ಎಲ್ಲ ಗುಣಗಳು ಇದೆ ಅಂತ ಹೇಳಿದ್ರು. ಅಪಹತ ಪಾಪ್ಮತ್ವಾದಿ ಎಲ್ಲಾ ಕಲ್ಯಾಣ ಗುಣಗಳು ಬ್ರಹ್ಮನಿಗೆ ಇದೆ. ಆದರೆ ಅದು ಬ್ರಹ್ಮ ತೇನೈವ ಐಕ್ಯಾವಬೋಧೇನ ಅಂತ ಹೇಳ್ಬೇಕು ಇಲ್ಲಿ. ತೇನೈವ ಐಕ್ಯಾವಬೋಧೇನ, ಐಕ್ಯವು ಹೇಳಲ್ಪಟ್ಟಿರುವುದರಿಂದ ತೇನೈವ ಅಂತ, ಅದು ತೇನೇವ ಅಂತ ಇಲ್ಲಿ ಪ್ರಿಂಟಿಂಗ್ ಮಿಸ್ಟೇಕ್ ಇದೆ. ತೇನೈವ ವಿವರಣೆಯಲ್ಲಿದೆ. ಕೇನಚಿತ್ ಉಪಾಧಿ ವಿಶೇಷೇಣ ಸಂಬದ್ಧಂ, ಯಾವುದೋ ಒಂದು ಉಪಾಧಿ ವಿಶೇಷದಿಂದ ಸಂಬಂಧ ಹೊಂದುತ್ತೆ, ಉಪಾಧಿಯೊಡನೆ ಸಂಬಂಧ ಹೊಂದಿ ಬದ್ಧತೆ ಮುಚ್ಯತೆ ಚ, ಬಂಧ ಮೋಕ್ಷ ಎಲ್ಲ ಉಂಟಾಗುತ್ತೆ. ನಾನಾ ವಿಧ ಮಲರೂಪ ಪರಿಣಾಮಾಸ್ಪದಂಚ ಇತಿ ವ್ಯವಸ್ಥಿತ, ಅನೇಕ ವಿಧವಾದ ದೋಷ ಪರಿಣಾಮಗಳನ್ನೆಲ್ಲ ಹೊಂದಿದೆ. ದೋಷ ನಾನಾ ವಿಧ ಮಲರೂಪ, ಎಲ್ಲ ದೋಷರೂಪವಾದ ಅನೇಕ ಪರಿಣಾಮಕ್ಕೆ ಆಸ್ಪದವಾಗುತ್ತೆ, ಅದು ಆಸ್ಪದ ಪರಿಣಾಮಗಳನ್ನ ಹೊಂದುತ್ತೆ ಅಂತ ಹೇಳಿದ್ರು. ಒಂದೇ ಬ್ರಹ್ಮವು ಅಪಹತ ಪಾಪ್ಮತ್ವಾದಿ ಕಲ್ಯಾಣ ಗುಣಗಳಿದೆ, ಅದು ಯಾವುದೋ ಒಂದು ಉಪಾಧಿಯೊಡನೆ ಸಂಬಂಧ ಹೊಂದಿ ಈ ರೀತಿ ಸಂಸಾರದಲ್ಲಿ ಇದೆ ಜೀವಭಾವವನ್ನು ಹೊಂದಿ ನಾನಾ ವಿಧವಾದ ಪರಿಣಾಮಕ್ಕೆ ಆಸ್ಪದವಾಗುತ್ತೆ. ಇದು ಉಪಾಧಿಯ ಕಾರಣದಿಂದ ಆಗಿರೋದು. ಬಂಧ ಮೋಕ್ಷ ಸುಖ ದುಃಖ ಅನುಭವಗಳು ಇದೆಲ್ಲ ಉಪಾಧಿಯ ಸಂಬಂಧದಿಂದ ಆಗಿದೆ. ಉಪಾಧಿ ಅನ್ನೋದು ಸತ್ಯ ಅವರಿಗೆ, ಅದನ್ನ ಇಲ್ಲಿ ಹೇಳ್ತಾರೆ. ಅದು ಅದಕ್ಕೆ ವಿವರಣೆಯಲ್ಲಿ ನೋಡಿದ್ರೆ, ಅಥ ದ್ವಿತೀಯ ಶ್ಲೋಕ ಪೂರ್ವಾರ್ಧಸ್ಥಂ ಭಾಸ್ಕರ ಮತೋಪನ್ಯಾಸ ಸಂಗ್ರಹಂ ವಿವೃಣೋತಿ ವಿವರಣೆ ಪ್ರವೃತ್ತಾಃ ಇತಿ ಅನ್ವರ್ತತೆ. ಪ್ರಮಾಣ ಸಿದ್ಧಸ್ಯ ಬಾಧ ಅಯೋಗಾತ್ ಸಗುಣತ್ವಂ ತೈಹಿ ಅಭ್ಯುಪಗತಂ. ಸಗುಣತ್ವ ಅಂತ ಒಪ್ಕೊಳ್ತಾರೆ, ಬ್ರಹ್ಮನಿಗೆ ಗುಣಗಳಿದೆ ಅಂತ ಒಪ್ಕೊಂಡ್ರು. ಪ್ರಮಾಣ ಸಿದ್ಧಸ್ಯ ಬಾಧ ಅಯೋಗಾತ್, ಪ್ರಮಾಣ ಸಿದ್ಧವಾಗಿದ್ದರಿಂದ ಅದನ್ನು ಬಾಧಿಸಕ್ಕಾಗೋದಿಲ್ಲ, ಅದನ್ನ ಒಪ್ಕೊಳ್ಳೋಣ ಅಂದ್ರು. ಸ್ವತಃ ಅಪಹತಃ ಪಾಪ್ಮತ್ವಾದಿ ಯುಕ್ತಮಪಿ ಐಕ್ಯೋಪದೇಶ ಅನ್ಯಥಾ ಅನುಪಪತ್ಯ, ಐಕ್ಯವು ಉಪದೇಶಲ್ಪಟ್ಟಿದೆ. ತತ್ವಮಸಿ ಮೊದಲಾದದ್ದೆಲ್ಲ ಜೀವನಿಗೂ ಬ್ರಹ್ಮನಿಗೂ ಐಕ್ಯವು ಹೇಳಿದೆ, ಅದಕ್ಕೆ ಹಾಗೆ ಅರ್ಥ ಮಾಡ್ತಾರೆ ಐಕ್ಯ ಅಂತಾನೆ. ಐಕ್ಯ ಅನ್ನುವುದು ಉಪಪನ್ನವಾಗಬೇಕಾದ್ರೆ ಉಪಾಧಿ ಸಂಬಂಧವನ್ನ ಒಪ್ಕೊಳ್ಬೇಕು. ಉಪಾಧಿ ಸಂಬಂಧ ಅಪಿ ಅಭ್ಯುಪಗಂತವ್ಯ, ಅದನ್ನ ಒಪ್ಕೊಳ್ಬೇಕು. ಅಭ್ಯುಪಗಮ್ಯತೆ ಇತ್ಯತ್ರ ತೇನೈವ ಇತಿ. ಇಲ್ಲದೆ ಹೋದ್ರೆ ಉಪಪನ್ನವಾಗೋದಿಲ್ಲ. ಅದು ಐಕ್ಯವನ್ನು ಹೇಳಿರೋದು, ಅದಕ್ಕೆ ಎಲ್ಲಾ ಕಲ್ಯಾಣ ಗುಣಗಳು ಇದ್ರು ಕೂಡ ಜೀವ ಬ್ರಹ್ಮರಿಗೆ ಐಕ್ಯವು ಹೇಳಿದೆ ಶ್ರುತಿಯಲ್ಲಿ. ಐಕ್ಯೋಪದೇಶದಿಂದ ಅದು ಸರಿಯಾಗಬೇಕಾದ್ರೆ, ಉಪಪನ್ನವಾಗಬೇಕಾದ್ರೆ ಉಪಾಧಿ ಸಂಬಂಧ ಅನ್ನೋದು ಒಂದು ಒಪ್ಕೊಳ್ಬೇಕು. ಐಕ್ಯ ಅವಬೋಧೇನ ವ್ಯವಸ್ಥಿತ ಕೇನಚಿತ್ ದೇವ ಮನುಷ್ಯಾದಿ ಉಪಾದಿಷು ಅನ್ಯತಮೇನ, ದೇವ ಮನುಷ್ಯ ಮೊದಲಾದ ಉಪಾಧಿಗಳೊಡನೆ ಅಂತ ಅರ್ಥ, ಶರೀರ ಮೊದಲಾದದ್ದು. ಹಾಗಾದರೆ ಬಂಧ ಮೋಕ್ಷ ವ್ಯವಸ್ಥಾ ಅಪಿ ಉಪಪದ್ಯತೆ ಇತ್ಯತ್ರ ಬದ್ಧತೆ ಮುಚ್ಯತೆ ಇತಿ. ಅದರಿಂದ ಅವನಿಗೆ ಉಪಾಧಿಯ ಸಂಬಂಧದಿಂದ ಬಂಧ ಮೋಕ್ಷ ಸುಖ ದುಃಖ ಸಂಸಾರ, ಬಂಧ ಅಂದ್ರೆ ಸಂಸಾರ. ಏವಂ ಜೀವತ್ವಂ ಬ್ರಹ್ಮಣಃ ಉಕ್ತಂ ಅಥ ಅಚಿತ್ ರೂಪ ಪರಿಣಾಮ ನಾನಾ ವಿಧ ಅಂತ ಮಲರೂಪ ಶಬ್ದೋ ದೋಷರೂಪರಃ. ಅಚೇತನವು ಪರಿಣಾಮ ಹೊಂದೋದ್ರಿಂದ ಈ ಪರಿಣಾಮಕ್ಕೆ ಆಸ್ಪದ ಹೊಂದುತ್ತೆ. ಆ ಪರಿಣಾಮ ಆಗ್ತಾ ಇರೋದು ಯಾವುದು ಅಂದ್ರೆ ಬರೀ ಅಚೇತನವೇ. ಬೇರೆ ಬೇರೆ ದೇವ ಶರೀರ, ಮನುಷ್ಯ ಶರೀರ ಇದೆ, ಪಶು ಪಕ್ಷಿ ರೂಪದಲ್ಲೆಲ್ಲ ಪರಿಣಾಮ ಹೊಂದಿರೋದು ಅದೆಲ್ಲ ಜೀವನಿಗೆ ಆಯಾ ಶರೀರ ಬಂದು ಅದರ ದುಃಖ ಅನುಭವಿಸ್ತಿಲ್ಲ. ಜೀವ ಅನ್ನೋದು ಉಪಾಧಿಯ ಸಂಬಂಧದಿಂದ ಜೀವ ಇರೋ ಹಾಗೆ ಇದ್ದಾನೆ. ಜೀವನು ಸತ್ಯವಾಗಿಲ್ಲ, ಪರಮಾರ್ಥವಾಗಿ ಬ್ರಹ್ಮ ಒಂದೇ ಇರೋದು. ಪರಿಣಾಮ ಇರೋದೆಲ್ಲ ಅಚೇತನಕ್ಕೆ. ಇಲ್ಲಿ ಅಚಿದ್ರೂಪ ಪರಿಣಾಮ, ಇದೆಲ್ಲ ಅಚಿದ್ರೂಪ ಪರಿಣಾಮ. ಸುಖ ದುಃಖಗಳೆಲ್ಲ ಇರೋ ಹಾಗೆ ಕಂಡು ಬರ್ತಿದೆ, ಸುಖ ದುಃಖಗಳೆಲ್ಲ ಇಲ್ಲ. ಶರೀರ ಸಂಬಂಧದಿಂದ ಬ್ರಹ್ಮನಿಗೆ ಸುಖ ದುಃಖ ಇರೋ ಹಾಗೆ ಅನುಭವಿಸ್ತಿದೆ, ಪರಮಾರ್ಥವಾಗಿ ಇಲ್ಲ. ಯಾಕೆಂದ್ರೆ ಜೀವಗಳೇ ಇಲ್ಲ. ಉಪಾಧಿ ಕಾರಣದಿಂದ ಜೀವ ಇರುವ ಹಾಗೆ ಇದ್ದಾನೆ, ನಿಜವಾಗಿಯೂ ಇಲ್ಲ. ಬ್ರಹ್ಮ ಒಂದೇ ಇರೋದು, ಅಚಿತ್ತೂ ಇದೆ. ಬ್ರಹ್ಮ ಸತ್ಯಂ ಜಗತ್ ಸತ್ಯಂ ಜೀವೋ ಬ್ರಹ್ಮೈವ ನಾಪರಃ ಅನ್ನೋದು ಇವ್ರು ಹೇಳೋದಕ್ಕೆ ಅದರ ಸಂಗ್ರಹ. ಬ್ರಹ್ಮ ಸತ್ಯಂ ಜಗನ್ ಮಿಥ್ಯಾ ಅಂತ ಏನ್ ಹೇಳಿದ್ರು, ಇದು ಒಂದು ಸತ್ಯವಾದ ಉಪಾಧಿ ಒಪ್ಕೊಳ್ಬೇಕು ಅಂದ್ರು ಭಾಸ್ಕರರು. ಆದ್ದರಿಂದ ಜಗತ್ತು ಸತ್ಯ ಅಂತ ಒಪ್ಕೊಂಡ್ರು. ಅದರ ಒಂದು ಸಂಬಂಧದಿಂದ
ಬ್ರಹ್ಮನಿಗೆ ಜೀವಭಾವ ಬಂದು ನಾನಾ ವಿಧವಾದ ದೇಹಗಳ ಪರಿಣಾಮ ಎಲ್ಲ ಕಂಡು ಬರ್ತಿದೆ. ಈ ಸುಖ ದುಃಖ ಎಲ್ಲ ಅನುಭವ ಎಲ್ಲ ಆಗ್ತಾ ಇರೋ ಹಾಗಿದೆ. ನಿಜವಾಗಿಯೂ ಅದೆಲ್ಲ ಇಲ್ಲ, ಜೀವಾತ್ಮರುಗಳು ಇಲ್ಲ. ಬ್ರಹ್ಮನಿಗೆ ಜೀವಭಾವ ಬಂದಿದೆ, ಉಪಾಧಿಯ ಸಂಬಂಧದಿಂದ ಬರುತ್ತೆ ಹೇಳುದು. ಅದಕ್ಕೆ ಮುಂದೆ ಅದನ್ನ ವಿಸ್ತಾರವಾಗಿ ಹೇಳ್ತಾರೆ. ಬ್ರಹ್ಮನ ಯಾವ ಭಾಗದಲ್ಲಿ ಉಪಾಧಿ ಸೇರ್ಕೊಳ್ಳುತ್ತೆ, ಯಾವ ಚೇತನ ಬಂದು ಬ್ರಹ್ಮನ ಸಂಬಂಧ ಹೊಂದಬೇಕಾದ್ರೆ ಬ್ರಹ್ಮ ನಿರವಯವಿ, ಅವನು ಯಾವ ಭಾಗದಲ್ಲಿ ಸೇರ್ಕೊಳ್ಳುತ್ತೆ, ಉಪಾಧಿಗಳೆಲ್ಲ ಹೇಗೆ ಸೇರ್ಕೊಳ್ಳುತ್ತೆ, ಹೇಗೆ ಈ ಭಾವ, ಇದೆಲ್ಲ ಮುಂದೆ ವಿಚಾರ ಮಾಡ್ತಾರೆ ವಿಸ್ತಾರವಾಗಿ. ಇಲ್ಲಿ ಸಂಗ್ರಹವಾಗಿ ಹೇಳಿದ್ರು ಅಷ್ಟೇ. ಯಾದವ ಪ್ರಕಾಶರದು ಎಲ್ಲವೂ ಸ್ವಾಭಾವಿಕ ಅವರಿಗೆ. ಅನ್ಯೇ ಪುನಃ ಐಕ್ಯಾವಬೋಧ ಯಾಥಾತ್ಮ್ಯ ವರ್ಣೆಯಂತಹ ಐಕ್ಯವನ್ನು, ಅದರ ಒಂದು ಯಾಥಾತ್ಮ್ಯ ಐಕ್ಯವನ್ನು ಬೋಧಿಸಿದೆಯಲ್ಲ ಶ್ರುತಿ. ಐಕ್ಯಾವಬೋಧ, ಐಕ್ಯ ಹೇಳಿದೆಯಲ್ಲ, ಬೋಧಿಸಿಯಲ್ಲ. ತತ್ವಮಸಿ ಅಯಮಾತ್ಮ ಮೊದಲಾದದ್ದು ಜೀವನಿಗೂ ಬ್ರಹ್ಮನಿಗೂ ಐಕ್ಯವನ್ನು ಹೇಳಿದೆಯಲ್ಲ ಶ್ರುತಿ. ಅದರ ಯಾಥಾತ್ಮ್ಯ ಏನು ಅನ್ನೋದನ್ನ ಹೀಗೆ ತಿಳಿಸ್ತಾರೆ ವರ್ಣೆಯಂತಹ. ಅದರ ನಿಜವಾದ ಅರ್ಥವೇನು ಅಂದ್ರೆ ಸ್ವಾಭಾವಿಕ ನಿರತಿಶಯ ಅಪರಿಮಿತ ಉದಾರ ಗುಣಸಾಗರಂ ಬ್ರಹ್ಮೈವ. ಬ್ರಹ್ಮನಿಗೆ ಎಲ್ಲ ಸ್ವಾಭಾವಿಕವಾದ ನಿರ್ತಿಶಯವಾದ ಅಪರಿಮಿತವಾದ ಉದಾರ ಗುಣಸಾಗರಂ ಬ್ರಹ್ಮ. ಬ್ರಹ್ಮವೇ ಸುರ ನರ ತಿರಿಯಕ್ ಸ್ಥಾವರ ನಾರಕಿ ಸ್ವರ್ಗಿ ಅಪವರ್ಗಿ ಚೇತನೈಕ ಸ್ವಭಾವಂ ಸ್ವಭಾವತೋ ವಿಲಕ್ಷಣಂ ಚ ಅವಿಲಕ್ಷಣಂ ಚ ವೇದಾದಿ ನಾನಾ ವಿಧ ಪರಿಣಾಮಾಸ್ಪದಂಚ ಇತಿ ಪ್ರತ್ಯವತಿಷ್ಠಂತೆ. ಎಲ್ಲಾ ವಿಧವಾಗಿಯೂ ಪರಿಣಾಮ ಹೊಂದುವುದು ಬ್ರಹ್ಮವೇ. ಬ್ರಹ್ಮೈವ ಪರಿಣಾಮಾಸ್ಪದಂ. ಇದು ಹೇಳಿದ್ರೆ ಬ್ರಹ್ಮೈವ ಪರಿಣಾಮಾಸ್ಪದಂ, ಪರಿಣಾಮಕ್ಕೆ ಒಳಪಡುತ್ತೆ. ಬ್ರಹ್ಮವೇ ನಾನಾ ವಿಧವಾದ ಪರಿಣಾಮಕ್ಕೆ ಒಳಪಡುತ್ತೆ. ಆ ನಾನಾ ವಿಧ ಪರಿಣಾಮ ಯಾವ ರೀತಿ? ಚೇತನದಲ್ಲಿಯೂ ಇದೆ, ಅಚೇತನದಲ್ಲಿಯೂ ಇದೆ. ಚೇತನದಲ್ಲಿ ಸುರ ನರ ತಿರಿಯಕ್ಕೆ ಸ್ಥಾವ, 4 ವಿಧವಾದ ಸೃಷ್ಟಿ, ನಾರಕಿ ಸ್ವರ್ಗಿ ಅಪವರ್ಗಿ, ಇದೆಲ್ಲ ಚೇತನನಿಗೆ ಸ್ವಭಾವವಾಗಿರುವಂತಹದ್ದು. ಅದಲ್ಲದೆ ಸ್ವಭಾವತಃ ವಿಲಕ್ಷಣವಾದವು ಮತ್ತೆ ಅವಿಲಕ್ಷಣವಾದದ್ದು, ವಿಯತ್ತು ಮೊದಲ ಆಕಾಶ ಮೊದಲಾದ ನಾನಾ ವಿಧವಾದ ಪರಿಣಾಮಾಸ್ಪದ. ಎಲ್ಲ ವಿಧದಲ್ಲಿಯೂ ಚೇತನನಿಗೆ ಚೇತನ ರೂಪದಲ್ಲಿಯೂ ಪರಿಣಾಮ, ಅಚೇತನ ರೂಪದಲ್ಲಿಯೂ ಪರಿಣಾಮ, ಎರಡರಲ್ಲಿಯೂ ವೈವಿಧ್ಯ. ಇದೆಲ್ಲ ಬ್ರಹ್ಮನಿಗೆ ಉಂಟಾಗುತ್ತೆ. ಸ್ವಾಭಾವಿಕವಾಗಿ ನಿರ್ತಿಶಯವಾದ ಗುಣಸಾಗರ, ಅನಂತ ಗುಣಗಳಿದೆ ಅವನಿಗೆ, ಆದರೆ ತಾನೇ ಪೂರ್ಣವಾಗಿ ಪರಿಣಾಮ ಹೊಂದುತ್ತಾನೆ ಅಂತ ಯಾದವ ಪ್ರಕಾಶರು ಅವರ ಮತವನ್ನೇ ಹೇಳ್ತಾರೆ. ಯಾದವ ಪ್ರಕಾಶ ಮತ ಸಂಗ್ರಹಂ ವಿವೃಣೋತಿ ಅನ್ಯೇ ಪುನಃ ಇತ್ಯಾದಿನ. ಐಕ್ಯಾವಬೋಧ ಯಾಥಾತ್ಮ್ಯಂ ವರ್ಣೆಯಂತಹ ಅಂತ ಹೇಳಿ ಉಪಾಲಂಬ. ಉಪಾಲಂಬ ಅಂದ್ರೆ ಹಾಸ್ಯವಾಗಿ ಹೇಳೋದು ಅಂತ ಅರ್ಥ. ಉಪಾಲಂಬ ವಾಕ್ಯ ಅಂದ್ರೆ ಸ್ವಲ್ಪ ಪರಿಹಾಸ ಮಾಡೋದು. ಐಕ್ಯಾವಬೋಧ ಯಾಥಾತ್ಮ್ಯ, ಐಕ್ಯವನ್ನು ಬೋಧಿಸುತ್ತಲ್ಲ ಶ್ರುತಿ, ಅದರ ನಿಜವಾದ ಅರ್ಥ ಏನು? ಇದುವೇ ಅಂತ ಹೇಳ್ತಾರೆ ಅಂತ ಹೇಳ್ತಿದ್ದಾರೆ. ಯಥಾ ಅಚಿತ್ ಬ್ರಹ್ಮಣೋ ಜೀವದ್ ಬ್ರಹ್ಮಣೋಶ್ಚ ಐಕ್ಯಂ ಏಕರೂಪಂ ಪ್ರತಿಪನ್ನಂ ತಥಾ ಭೇದೋಪಿ ಏಕರೂಪ ಪ್ರತಿಪನ್ನ. ಜೀವನಿಗೂ ಬ್ರಹ್ಮನಿಗೂ ಐಕ್ಯವನ್ನು ಹೇಳಿದೆ ಕೆಲವು ತತ್ವಮಸಿ ಮೊದಲಾದ ಶ್ರುತಿಗಳು. ಕೆಲವು ಶ್ರುತಿಗಳು ಜೀವನಿಗೂ ಪರಮಾತ್ಮ, ಜೀವನಿಗೂ ಬ್ರಹ್ಮನಿಗೂ ಭೇದವನ್ನು ಹೇಳಿದೆ, ಐಕ್ಯವನ್ನು ಹೇಳಿದೆ, ಭೇದವನ್ನು ಹೇಳಿದೆ. ಜ್ಞಾಜ್ಞೌ ದ್ವೌವಜೌ ಈಶನೀಶೌ ಮೊದಲಾದ ಭೇದವು ಇದು ಹೇಗೆ ತಿಳಿದು ಬರುತ್ತೋ ಅದು ಹಾಗೆಯೇ ತಿಳಿದು ಬರುತ್ತೆ. ಎರಡಕ್ಕೂ ಸಮಾನವಾದ ಬಲ, ಎರಡು ಪ್ರಬಲವಾದದ್ದೇ. ಐಕ್ಯವನ್ನು ಹೇಳಬೇಕು, ಭೇದವನ್ನು ಹೇಳಬೇಕು. ಎರಡೂ ಪೂರ್ಣವಾಗಿ ಅರ್ಥವಾಗಿ ಹೇಳಬೇಕು, ಪೂರ್ಣ ಮುಖ್ಯ ಅರ್ಥದಲ್ಲಿಯೇ ಹೇಳಬೇಕು. ಅಂದ್ರೆ ಬ್ರಹ್ಮವೇ ಹಾಗಾದ್ರೆ ತಾನೇ ಅರ್ಥ ಮಾಡಕ್ ಸಾಧ್ಯ ಅಂತ ಅವರು. ಅಚಿತ್ ಬ್ರಹ್ಮಣೋ ಭೇದಸ್ಯ ಸ್ವಾಭಾವಿಕತ್ವಂ ಜೀವ ಬ್ರಹ್ಮಣೋ ಭೇದಸ್ಯ ಔಪಾಧಿಕಂ ಚ ನಚ ವಾಚ್ಯಂ ನ ವಾಚ್ಯಂ. ಆದ್ರಿಂದ ಅಚಿತ್ತು ಬ್ರಹ್ಮನಿಗೆ ಮಾತ್ರ ಸ್ವಾಭಾವಿಕ ಅಂತ ಹೇಳಿಬಿಟ್ಟು ಜೀವನಿಗೂ ಬ್ರಹ್ಮನಿಗೂ ಭೇದ ಔಪಾಧಿಕ ಅಂತ ಹೇಳೋದು ಸರಿ ಇಲ್ಲ ಅಂತ ಅವರು ಹೇಳಿದ್ರು. ಭಾಸ್ಕರರ ಪಟ್ಟವನ್ನ ತಳ್ಳಿ ಹಾಕಕ್ಕೆ ಉಭಯತ್ರ ಭೇದ ಸ್ವಾಭಾವಿಕ, ಎರಡೂ ಕೂಡ ಸ್ವಾಭಾವಿಕವಾದ ಭೇದ ಅಂತ ಹೇಳ್ಬೇಕು. ಸ್ವಾಭಾವಿಕವಾದ ಭೇದ ಅಂದ್ರೆ ಪೂರ್ಣವಾಗಿ ಬ್ರಹ್ಮನಲ್ಲಿಯೇ ಭೇದ ಆಗ್ಬೇಕು, ಪರಿಣಾಮ ಉಂಟಾಗ್ಬೇಕು. ಸ್ವಾಭಾವಿಕವಾದದ್ದು ಅಂದ್ರೆ ಅದುವೇ ಸ್ವರೂಪವೇ ಬದಲಾಗ್ಬಿಡುತ್ತೆ. ಬ್ರಹ್ಮವೇ ಅಚೇತನವಾಗಿ ಕಂಡು ಬರುತ್ತೆ, ಬ್ರಹ್ಮವೇ ಚೇತನವಾಗಿ ಪರಿಣಾಮ ಹೊಂದಿದೆ. ಸ್ವರೂಪದಲ್ಲಿಯೇ ಪರಿಣಾಮ ಹೇಳ್ಬೇಕು, ಸ್ವರೂಪ ಪರಿಣಾಮವಾದವನ್ನ ಹೇಳಿದ್ರು ಇವರು. ಆದ್ರೆ ಬ್ರಹ್ಮನಿಗೆ ಎಲ್ಲ ಗುಣಗಳಿದೆ ಅಂತ ಹೇಳಿದ್ರು.
ಅದನ್ನ ಮುಂದೆ ವಿವರಿಸ್ತಾರೆ. ಇದನ್ನೆಲ್ಲ ಪರೀಕ್ಷೆ ಮಾಡ್ತಾರೆ ವಿಸ್ತಾರವಾಗಿ. ಒಂದು ಮಣ್ಣು ಉಂಡೆ ಇದ್ರೆ ಅದರಲ್ಲಿ ಒಂದ್ ಸ್ವಲ್ಪ ಭಾಗ ಮಣ್ಣು ತೆಗೆದುಕೊಂಡು ಮಡಿಕೆ ಗುಡ್ಕೆ ಎಲ್ಲ ಮಾಡ್ಬೋದು. ಅದರಲ್ಲಿರೋ ದೋಷ ಎಲ್ಲ ಬ್ರಹ್ಮ ಮುಕ್ಕಾಲು ಭಾಗ ಬ್ರಹ್ಮ ಹಾಗೆ ಇರುತ್ತೆ ಮಣ್ಣು, ಅದರಲ್ಲಿ ಏನ್ ದೋಷ ಇರೋದಿಲ್ಲ. ಇದಕ್ ಮಾತ್ರ ದೋಷ. ಇದೆಲ್ಲ ಹೋಗಿ ಆಮೇಲೆ ಸೇರ್ಕೊಂಡ್ಬಿಡುತ್ತೆ ಬ್ರಹ್ಮನಲ್ಲಿ. ಈ ರೀತಿ ನಾವು ಅದನ್ನ ಕಲ್ಪನೆ ಮಾಡ್ಕೊಳ್ಬೇಕಾದ್ರೆ ಆ ರೀತಿ ಹೇಳ್ತಾರೆ ಅವರು. ಅದನ್ನೆಲ್ಲ ಮುಂದೆ ಪರೀಕ್ಷೆ ಮಾಡ್ತಾರೆ. ಇದು ಎಲ್ಲದಕ್ಕಿಂತ ದೋಷವುಳ್ಳಂತಹ ಮತ ಅಂತ ಭಾಷ್ಯಕಾರರು ಹೇಳ್ತಾರೆ. ಈ ಯಾದವ ಪ್ರಕಾಶರ ಮತ ಬ್ರಹ್ಮನಿಗೆ ಸ್ವರೂಪ ಪರಿಣಾಮವನ್ನೇ ಹೇಳ್ಬಿಟ್ರು ಅಂತ ಹೇಳ್ಬಿಟ್ಟು ತತ್ರಾಪಿ ಸಗುಣತ್ವ ಅಂಗೀಕಾರಮಾಹ ಸ್ವಾಭಾವಿಕೇತಿ. ಅಲ್ಲಿಯೂ ಸಗುಣತ್ವವೇ ಸ್ವಾಭಾವಿಕ ಅಂತ ಹೇಳಿ ಅಪರಿಮಿತತ್ವಂ ಅಸಂಖ್ಯೇಯತ್ವಂ ಉದಾರ ಉತ್ಕೃಷ್ಟ ಪ್ರಶಸ್ಯ ತಾದೃಶ ಗುಣಸಾಗರ. ಆ ರೀತಿ ಗುಣವುಳ್ಳ ಬ್ರಹ್ಮ ಜೀವಗತ ಅಚಿದ್ಗತ ಅಶುಭ ಆಸ್ಪದತ್ವಂ ಆಹಾ ಸುರನರ ಇತಿ ಸ್ಪಷ್ಟ. ಜೀವನಿಗೂ ಅಚಿತ್ತಗೂ ಎರಡರಲ್ಲಿಯೂ ಬ್ರಹ್ಮನೇ ಪರಿಣಾಮವಾಗಿ ಜೀವನು ಅಚಿತ್ತು ಆಗಿರೋದ್ರಿಂದ ಜೀವನದಲ್ಲಿರುವ ದೋಷಗಳು ಬ್ರಹ್ಮನಿಗೆ ಬರಬೇಕು, ಅಚಿತ್ತಿನಲ್ಲಿ ಇರುವ ದೋಷಗಳು ಬ್ರಹ್ಮನಿಗೆ. ಯಾಕೆಂದ್ರೆ ಅದೆಲ್ಲ ಬ್ರಹ್ಮವೇ, ನಿಜವಾಗಿಯೂ ಬ್ರಹ್ಮವೇ ಆ ರೂಪದಲ್ಲಿ ಇದೆ. ಆ ಲೋಕದಲ್ಲಿ ಪ್ರಪಂಚದಲ್ಲಿ ಬೇರೆ ಏನೂ ಇಲ್ಲ. ಸರ್ವಂ ಕಲ್ವಿದಂ ಬ್ರಹ್ಮ ಅನ್ನೋದು ಪರಿಪೂರ್ಣವಾಗಿ ಮುಖ್ಯ ಅರ್ಥ ಹೇಳಿದ್ರೆ ನಿಜವಾಗಿಯೂ ಬ್ರಹ್ಮವೇ ಆಗಿರ್ಬೇಕೆಲ್ಲ. ಬ್ರಹ್ಮವೇ ಪರಿಣಾಮ ಹೊಂದಿ ಈ ರೀತಿ ಇರ್ಬೇಕು ಅಂತ ಅವ್ರು ಹೇಳ್ತಾರೆ. ಇಲ್ಲಿರೋ ದೋಷಗಳೆಲ್ಲ ಅವಾಗ ಬ್ರಹ್ಮನಿಗೆ ಬರುತ್ತೆ ಅನ್ನೋದು ನಾವು ಅವ್ರಿಗೆ ಹೇಳ್ತೀವಿ. ಅದು ಬ್ರಹ್ಮನಿಗೆ ದೋಷವಿಲ್ಲ ಅಂತ ಶ್ರುತಿ ಹೇಳುತ್ತಲ್ಲ, ಪದ ಪಾಪ, ಅದಕ್ಕೇನು ಹೇಳ್ತೀರಾ? ಅದು ಅದಕ್ಕೆ ಬೇರೆ ರೀತಿಯಲ್ಲಿ ಉತ್ತರ ಕೊಡ್ತಾರೆ. ಆ ರೀತಿ ಅವ್ರು ಹೇಳೋದು. ಆದ್ದರಿಂದ ಇದೆಲ್ಲ ಎಲ್ಲಾ ಚೇತನಾಚೇತನಗಳಲ್ಲಿರುವ ದೋಷಗಳೆಲ್ಲ ಬ್ರಹ್ಮನಿಗೆ ಬರುತ್ತೆ ಅನ್ನೋದನ್ನ ಸುರ ನರ ತಿರಿಯಕ್ ಸ್ಥಾವರ ನಾರಕಿ ಸ್ವರ್ಗಿ ಅಪವರ್ಗಿ ಚೇತನೈಕ ಸ್ವಭಾವಂ, ಇದೆಲ್ಲ ಚೇತನಿಗೆ ಸ್ವಭಾವತೋ ವಿಲಕ್ಷಣಂ ಅವಿಲಕ್ಷಣಂಚ ವೇದಾದಿ ನಾನಾ ವಿಧ ಪರಿಣಾಮಾಸ್ಪದಂ. ಒಂದೇ ರೀತಿ ಇರೋದು, ಬೇರೆ ರೀತಿಯಲ್ಲಿಯೂ ಇರೋದು. ಆ ರೀತಿ ಚೇತನನಾಗಿಯೂ ಅಚೇತನನಾಗಿಯೂ ಎಲ್ಲಾ ರೂಪದಲ್ಲಿಯೂ ಬ್ರಹ್ಮವೇ ಪರಿಣಾಮವಾದರೆ ಎಲ್ಲಾ ದೋಷಗಳು ಬ್ರಹ್ಮನಿಗೆ ಬರಬೇಕು ಕಡೆಯಲ್ಲಿ. ಆದ್ದರಿಂದ ಇದು ಸ್ವಾಭಾವಿಕ ಭೇದವಾದ ಅಂತ ಹೇಳೋದು. ಇದು ಮೂರನೆಯ ಪಕ್ಷ. ಮೂರು ಪಕ್ಷಗಳನ್ನೇ ಇಲ್ಲಿ ಸಂಗ್ರಹವಾಗಿ ಈಗ ಹೇಳಿದ್ರು. ಶಾಂಕರರ ಪಕ್ಷದಲ್ಲಿ ಚಿನ್ಮಾತ್ರ ಬ್ರಹ್ಮ, ನಿರ್ವಿಶೇಷ ಬ್ರಹ್ಮ, ಇದೆಲ್ಲ ಮಿಥ್ಯೆ ಅನ್ನೋದು ಪ್ರಧಾನವಾಗಿ ಅದನ್ನ ಹೇಳಿದ್ರು. ಅದನ್ನ ವಿಸ್ತಾರವಾಗಿ ಸಾಮಾನಾಧಿಕರಣ್ಯವನ್ನ ಪರೀಕ್ಷೆ ಮಾಡ್ತಾರೆ ಅತ್ಯಂತ ವಿಸ್ತಾರವಾಗಿ ಗ್ರಂಥದಲ್ಲಿ. ಎರಡನೆಯದು ಭಾಸ್ಕರರ ಪಕ್ಷ. ಭಾಸ್ಕರರ ಪಕ್ಷದಲ್ಲಿ ಉಪಾಧಿ ಎನ್ನುವುದು ಸತ್ಯವಾಗಿದೆ. ಸತ್ಯವಾದ ಉಪಾಧಿಯೊಡನೆ ಬ್ರಹ್ಮನಿಗೆ ಸಂಬಂಧ ಉಂಟಾಗಿ ಜೀವಭಾವ ಬಂದಿದೆ. ಆದ್ದರಿಂದ ಜೀವನಿಗೂ ಬ್ರಹ್ಮನಿಗೂ ಭೇದ ಹೇಳುವುದಿಲ್ಲ, ಔಪಾಧಿಕ. ಅದಕ್ಕೆ ಅಭೇದವೇ ಸ್ವಾಭಾವಿಕ ಅಂತ ಹೇಳಿದ್ರು. ಹಾಗಿದ್ರು ಜೀವನಿಗೆ ಜೀವನ ಸುಖ ದುಃಖಗಳೆಲ್ಲ ಬ್ರಹ್ಮನಿಗೆ ಬರ್ಬೇಕಾವಾಗ ಅದರಲ್ಲಿಯೂ ದೋಷ ಬರುತ್ತೆ ಬ್ರಹ್ಮನಿಗೆ. ಯಾದವ ಪ್ರಕಾಶರು ಬ್ರಹ್ಮನಿಗೆ ಪರಿಣಾಮವನ್ನು ಹೇಳ್ಬಿಟ್ರು. ಸ್ವರೂಪದಲ್ಲಿಯೇ ಪರಿಣಾಮ ಆಗ್ಬೇಕು. ಬ್ರಹ್ಮವೇ ಸ್ವಾಭಾವಿಕವಾಗಿ ಚೇತನಾಚೇತನವಾಗಿ ಪರಿಣಾಮ ಹೊಂದಿದೆ, ಅನೇಕ ರೂಪಗಳಲ್ಲಿ ಕಂಡು ಬರುತ್ತೆ. ಎಲ್ಲದಕ್ಕೂ ಮುಖ್ಯಾರ್ಥ ಹೇಳ್ಬೇಕು ಅಂದ್ರು. ಭೇದ ಎಲ್ಲದಕ್ಕೂ ಮುಖ್ಯಾರ್ಥ ಹೇಳ್ಬೇಕಾದ್ರೆ ಎಲ್ಲವೂ ಸಾಕ್ಷಾತ್ತಾಗಿ ಬ್ರಹ್ಮದ ಭಾಗವೇ ಆಗಿರ್ಬೇಕು. ಹಾಗಿದ್ರೇನೆ ಮುಖ್ಯಾರ್ಥ ಹೇಳಕ್ ಸಾಧ್ಯ. ಹಾಗೆ ಹೇಳಿದ್ರು ಅವರು. ಹಾಗೆ ಹೇಳಿದ್ರೆ ಅದಕ್ಕೆ ಎಲ್ಲಾ ದೋಷಗಳು ಬ್ರಹ್ಮನಿಗೆ ಬಂದ್ಬಿಡುತ್ತೆ ಅವಾಗ ನೇರವಾಗಿ. ಕೃತಿಯಲ್ಲಿ ಹೇಳಿರುವ ದೋಷವಿಲ್ಲ ಅಂತ ಹೇಳುವ ವಾಕ್ಯಗಳಿಗೆಲ್ಲ ವಿರೋಧ ಬರುತ್ತೆ. ಈಗ ಮೂರು ಪಕ್ಷಗಳು ಹೀಗೆ ಭಾಷ್ಯಕಾರರ ಸಮಯದಲ್ಲಿ 3 ಬ್ರಹ್ಮಸೂತ್ರ ಭಾಷ್ಯಗಳು ಇದ್ವು. ಆ 3 ಬ್ರಹ್ಮಸೂತ್ರ ಭಾಷ್ಯಗಳ ಪರೀಕ್ಷೆಯಲ್ಲಿ ಮಾಡ್ತಾರೆ. ಬ್ರಹ್ಮಸೂತ್ರಗಳಿಗೆ ಇದ್ದಿದ್ದು ಈ 3 ಭಾಷ್ಯಗಳು ಆ ಕಾಲದಲ್ಲಿ ಪ್ರಧಾನವಾಗಿ. ಮಿಕ್ಕಿದೆಲ್ಲ ಕೆಲವು ಬೇರೆ ಇದ್ದಿದ್ದೆಲ್ಲ ಅದ್ವೈತ ಪಕ್ಷವನ್ನೇ ಹೇಳುವಂತಹದ್ದು. ಜರತ್ ಅದ್ವೈತಿಗಳು ಅಂತೆಲ್ಲ ಹೇಳ್ತಾರೆ. ಅವರೆಲ್ಲ ಎಲ್ಲವೂ ಕೂಡ ಅದ್ವೈತವೇ. ಅದೆಲ್ಲ ಒಂದು ಅದ್ವೈತ, ಒಂದು ಭೇದ ಸ್ವಾಭಾವಿಕ ಭೇದ ಔಪಾಧಿಕ ಭೇದ. ಈ 3 ಪಕ್ಷಗಳು ಪ್ರಧಾನವಾಗಿ ಬ್ರಹ್ಮಸೂತ್ರ ಭಾಷೆಗಳು 3 ಇತ್ತು. ಅದನ್ನ ಪರೀಕ್ಷೆ ಮಾಡಿ ಅವರ ಗ್ರಂಥಗಳನ್ನೆಲ್ಲ ಪೂರ್ಣವಾಗಿ ಅಧ್ಯಯನ ಮಾಡಿ, ಅದಕ್ಕೆ ಸಂಬಂಧಿಸಿದಂತೆ ಬೇರೆ ಗ್ರಂಥಗಳನ್ನೆಲ್ಲ ಪೂರ್ಣವಾಗಿ ಅಧ್ಯಯನ ಮಾಡಿ, ಎಲ್ಲವನ್ನು ಅಧ್ಯಯನ ಮಾಡಿ ಬರೆದಿರುವಂತಹ ಗ್ರಂಥಗಳು. ಭಾಷಿಕಾರರು ಬರೆದಿರೋದು ಅವರ ಒಂದು ಅಭಿಪ್ರಾಯಗಳನ್ನೆಲ್ಲ ತಿಳಿಸೋದು ಬೇರೆ ಬೇರೆ ಗ್ರಂಥಗಳಲ್ಲಿ ಇದೆ ಅನ್ನೋದನ್ನ ಗೂಢಾರ್ಥ ಸಂಗ್ರಹದಲ್ಲಿ ತೋರಿಸ್ತಾರೆ. ಅದ್ರ ಮೇಲೆ ಭಾಷಿಕಾರರ ಮೇಲೆ ಭಾಷಿಕಾರರು ಹೇಳಿರೋದು ಯಾರು
ಶಂಕರರ ಗ್ರಂಥಗಳಾಗ್ಲಿ ಅದ್ವೈತ ಗ್ರಂಥಗಳು ಯಾವುದನ್ನು ಓದಿಲ್ಲ, ಹಂಗೆ ಸುಮ್ಮನೆ ಬರೆದಿದ್ದಾರೆ ಅಂತೆಲ್ಲ ಕೆಲವರು ಆಕ್ಷೇಪಣೆ ಮಾಡಿದ್ರು. ಅಭಿನವ ರಂಗನಾಥರು ಒಂದೊಂದು ವಾಕ್ಯವನ್ನು ಶ್ರೀಭಾಷಿಕೆ ಗೂಢಾರ್ಥ ಸಂಗ್ರಹ ಅಂತ ಅದರಲ್ಲಿ ಪೂರ್ಣವಾಗಿ ತೋರಿಸ್ತಾರೆ. ಯಾವ ಗ್ರಂಥದಲ್ಲಿ ಭಾಷೆಕಾರರು ಹೇಳಿರೋದು, ಯಾವ ಅಭಿಪ್ರಾಯ ಯಾವ ಗ್ರಂಥದಲ್ಲಿದೆ, ಹೇಗಿದೆ ಪ್ರಮಾಣ ಪೂರ್ವಕವಾಗಿ ತೋರಿಸ್ತಾರೆ. ಬರೀ ಜಿಜ್ಞಾಸಾಧಿಕರಣಕ್ಕೆ 1000 ಪುಟಗಳು ಇದೆ ಆ ಪುಸ್ತಕ. ವ್ಯಾಖ್ಯಾನ ನೋಡಿದ್ರೆ ಅಷ್ಟು ವಿಸ್ತಾರವಾಗಿ ಬರೆದಿದ್ದಾರೆ. ಎಲ್ಲ 106 ಗ್ರಂಥಗಳನ್ನು ತೆಗೆದುಕೊಂಡು ಎಲ್ಲೆಲ್ಲಿ ಯಾವ ಅಭಿಪ್ರಾಯಗಳಿದೆ ಎಲ್ಲ ತೋರಿಸ್ತಾರೆ. ಭಾಷೆಕಾರರು ಹೇಳಿರೋ ವಾಕ್ಯಗಳಿಗೆ ಶ್ರೀಭಾಷಿಕೆ ಅದರಲ್ಲಿ ಎಲ್ಲವೂ ಪೂರ್ಣವಾಗಿ ಪರೀಕ್ಷೆ ಮಾಡಿಯೇ ಬರೆದಿರೋದು ಅಂತ ಹೇಳ್ಬಿಟ್ರು. ಅದು ಬಹಳ ಪ್ರಧಾನವಾದ ಗ್ರಂಥ. ಇಲ್ಲಿ ಸಂಗ್ರಹವಾಗಿ 3 ಪಕ್ಷಗಳನ್ನ ಇಲ್ಲಿ ಹೇಳಿದ್ರು. ನಂತರ ಈಗ ಶಂಕರರ ಪಕ್ಷದ ಪ್ರತಿಕ್ಷೇಪ. ಮೊದಲ ಪಕ್ಷ ಏನ್ ಹೇಳಿದ್ರು ಅದನ್ನ ಈಗ ಅವರಿಗೆ ಅದನ್ನ ವಿಚಾರ ಮಾಡಿ ಅದರಲ್ಲಿ ಏನೇನು ದೋಷಗಳಿದೆ ಅಂತ ತೋರಿಸ್ತಾರೆ. ಪ್ರಥಮ ಪಕ್ಷೆ ಕೃತ್ಯರ್ಥ ಪರ್ಯಾಲೋಚನ ಪರಾಹ. ಕೃತ್ಯರ್ಥ ಪರ್ಯಾಲೋಚನ ಪರಾಹ ಅವರು ಎಲ್ಲರೂ ಪ್ರಾಮಾಣಿಕವಾಗಿ ಮಾಡಿದ್ರು ಅಂತಾನೆ ಅರ್ಥ. ಶ್ರುತಿಗಳ ಅರ್ಥಗಳನ್ನೆಲ್ಲ ಪೂರ್ಣವಾಗಿ ಪರೀಕ್ಷೆ ಮಾಡಿ ಆಲೋಚನೆ ಮಾಡಿ ಮಾಡೋದಕ್ಕೆ ಹೊರಟಿರುವಂತವ್ರೆ. ದುಷ್ಪರಿಹಾರಾನ್ ದೋಷಾನ್, ಪರಿಹಾರ ಮಾಡೋಕ್ಕಾಗದೇ ಇರುವಂತಹ ದೋಷಗಳನ್ನೆಲ್ಲ ಉದಾಹರಣಿ. ಯಾವ್ದು ಪರಿಹಾರ ಮಾಡೋಕ್ಕಾಗದೇ ಇರುವಂತಹ ದೋಷಗಳು ಅವರೆಲ್ಲ ಪ್ರಥಮ ಪಕ್ಷದಲ್ಲಿ ಕೃತ್ಯರ್ಥ ಪರ್ಯಾಲೋಚನ ಪರಾಹ. ಕೃತ್ಯರ್ಥವನ್ನ ಪರಿಹಾರ ಯಾರು ಮಾಡ್ತಾರೋ ಅವರು ಪರಿಹಾರ ಮಾಡೋಕ್ಕಾಗದೇ ಇರುವ ದೋಷಗಳೆಲ್ಲ ಕಂಡು ಬರುತ್ತೆ ಅನೇಕವಾಗಿ. ಯಾವುದು ಅದು ಅಂತ ಹೇಳ್ತಾರೆ. ತಥಾಹಿ ಪ್ರಕೃತ ಪರಾಮರ್ಶಿ ತಚ್ಛಬ್ದಾವಗತಸ್ಯ ಬ್ರಹ್ಮಣಃ. ತಚ್ಛಬ್ದದಿಂದ ಬ್ರಹ್ಮ ಶ್ರುತಿಗಳಲ್ಲಿ ಅನೇಕ ಕಡೆ ತಚ್ಛಬ್ದದಿಂದಲೇ ಕಂಡು ಬರುತ್ತೆ. ಶ್ರುತಿಗಳಲ್ಲಿ ಬ್ರಹ್ಮನಿಗೆ ತತ್ ಅನ್ನೋ ಶಬ್ದವೇ ಹೇಳಲ್ಪಟ್ಟಿದೆ. ತದೈಕ್ಷತ ಬಹುಸ್ಯಾಂ ಪ್ರಜಾಯೇಯ ಅಂತ ಹೇಳಿದ್ರು. ತತ್ವಮಸಿ ಮೊದಲಾದೆಲ್ಲ ತಚ್ಛಬ್ದ ಅವಗತಸ್ಯ ಬ್ರಹ್ಮಣಃ ಸತ್ಯ ಸಂಕಲ್ಪಕೃತ ಸ್ವಸಂಕಲ್ಪಕೃತ ಜಗದುದಯ ವಿಭವ ವಿಲಯಾದಯ. ತನ್ನ ಸಂಕಲ್ಪದಿಂದಲೇ ಮಾಡಲ್ಪಟ್ಟಿರೋದು, ಸಂಕಲ್ಪದಿಂದಲೇ ಸೃಷ್ಟಿ. ಪರಮಾತ್ಮನು ಮಾಡಿರುವಂತಹದ್ದು ಸಂಕಲ್ಪ ಸೃಷ್ಟಿ. ಬೇರೆ ಯಾರಿಗೂ ಆ ವಿಧವಾದ ಸತ್ಯ ಸಂಕಲ್ಪತ್ವವಿಲ್ಲ. ಪರಮಾತ್ಮನ ಕೇವಲ ಸಂಕಲ್ಪದಿಂದಲೇ ಎಲ್ಲವನ್ನೂ ನಾನೇ ಅನೇಕವಾದ ತದೇಕ್ಷತ ಬಹುಸ್ಯಾಂ ಪ್ರಜಾಯ, ನಾನೇ ಅನೇಕವಾಗ್ತೇನೆ ಹುಟ್ಟುತ್ತೇನೆ ಅಂತ ಹೇಳಿ ಸಂಕಲ್ಪ ಮಾಡಿ ಆರಭ್ಯ ಸನ್ಮೂಲಾಃ ಸೌಮ್ಯೈಮಾ ಸರ್ವಾ ಪ್ರಜಾಃ ಸದಾಯತನಾಃ ಸತ್ಪ್ರತಿಷ್ಠಾಃ ಇತ್ಯಾದಿಭಿಃ ಪದೈಃ ಪ್ರತಿಪಾದಿತಾಃ. ಪರಮಾತ್ಮನ ಸತ್ಯ ಸಂಕಲ್ಪದಿಂದ ಮಾಡಿದಂತಹ ತಚ್ಛಬ್ದದಿಂದ ತಿಳಿದು ಬರುವಂತಹದ್ದು ಪರಮಾತ್ಮ ಪರಬ್ರಹ್ಮ. ಅವನ ಸಂಕಲ್ಪದಿಂದಲೇ ಮಾಡಲ್ಪಟ್ಟ ಸೃಷ್ಟಿ ಸ್ಥಿತಿ ಲಯ ಜಗದುದಯ ವಿಭವ ವಿಲಯಾದಯ ಅದೆಲ್ಲವೂ ತದೈಕ್ಷತ ಭೂಸ್ಯಾಂ ಪ್ರಜಾಯೇಯ ಅಂತ ಆರಂಭಿಸುತ್ತೆ. ಸದ್ವಿದ್ಯಾ ಪ್ರಕರಣ ಛಾಂದೋಗ್ಯದಲ್ಲಿ ಅಲ್ಲಿಯೇ ಬರೋದು ತತ್ವಮಸಿ ಅಲ್ಲ. ಅದುವೇ ಪ್ರಧಾನವಾದ ಅಧಿಕರಣ ಅಧ್ಯಾಯ 6ನೇ ಅಧ್ಯಾಯ. ಸೃಷ್ಟಿ ಅದು ಸಂಕಲ್ಪ ಮಾಡಿ ಅನೇಕವಾಗ್ತೇನೆ ಅಂತ ಹೇಳಿ ಸಂಕಲ್ಪ ಮಾಡಿತು ಅಂತ ಆರಂಭಿಸಿ ಮಧ್ಯದಲ್ಲಿ ಹೇಳ್ತಾರೆ ಕಡೆಯಲ್ಲಿ ಸುಷುಪ್ತಿಯನ್ನು ಹೇಳುವಾಗ ಸುಷುಪ್ತಿಯ ಬಗ್ಗೆ ಹೇಳ್ತೀನಿ ಸ್ವಲ್ಪ ನಿನಗೆ ಅಂತ ಹೇಳಿ ಉದ್ದಾಲಕರು ಶ್ವೇತಕೇತುಗೆ ಉಪದೇಶ ಮಾಡುವಾಗ ಹೇಳಿದ್ರು ಇವರೆಲ್ಲ ಎಲ್ಲಿ ಹೋಗ್ತಾರೆ ಎಲ್ಲಿ ಬರ್ತಾರೆ ಅಂತ ಕೇಳಲು ಗೊತ್ತಾಗೋದಿಲ್ಲ. ಅದು ಸಚ್ಛಬ್ದ ವಾಚ್ಯನಾದ ಪರಮಾತ್ಮನನ್ನು ಹೋಗಿ ಸೇರ್ತಾರೆ. ಆದ್ರೆ ಹೋಗಿ ಸೇರಿದೀನಿ ಅಂತ ತಿಳಿಲಿಲ್ಲ. ಅಲ್ಲಿಂದನೇ ಹೊರಗಡೆ ಬರ್ತಾರೆ ಬಂದೆ ಅಂತ ತಿಳಿಲಿಲ್ಲ. ಸುಷುಪ್ತಿಯಲ್ಲಿ ಸತ ಆಗತ್ಯನ ವಿದುಹು ಸತ ಆಗಚ್ಛಾಮಹ ಇತಿ ಸತಿ ಸಂಪದ್ಯನ ವಿದುಹು ಸತಿ ಸಂಪದ್ಯಾಮಹ ಇತಿ ಸತಿ ಸಂಪದ್ಯನ ವಿದುಹು. ಸಚ್ಛಬ್ದ ವಾಚ್ಯನಾದ ಪರಮಾತ್ಮನ್ನು ಹೋಗಿ ಸೇರಿ ತಿಳಿಲಿಲ್ಲ ಅವನು ಸೇರಿದೀವಿ ಅಂತ. ಸತ ಆಗಚ್ಚನ ವಿದುಹು ಸತ ಆಗಚ್ಛಾಮಹ ಇತಿ. ಹೊರಗಡೆ ಬಂದು ಅವನಿಂದ ಬರ್ತಾ ಇದ್ದೀನಿ ಅಂತಲೂ ತಿಳಿದಿಲ್ಲ. ಆದ್ದರಿಂದ ಸನ್ಮೂಲಾಹ ಸೌಮ್ಯಾಯಿಮಾಹ ಸರ್ವಾಹ ಪ್ರಜಾಹ, ಎಲ್ಲಾ ಪ್ರಜೆಗಳು ಸಚ್ಛಬ್ದ ವಾಚನಾದ ಪರಮಾತ್ಮನೇ ಮೂಲವನ್ನಾಗಿ ಹೊಂದಿದೆ ಅಂದ್ರೆ ಅವನೇ ಕಾರಣ. ಅದಕ್ಕೆ ಜಗತ್ತಿಗೆಲ್ಲ ಕಾರಣನಾದವನು ಅವನೇ. ಸನ್ಮೂಲಾಹ ಸರ್ವಾಹ ಪ್ರಜಾಯ ಸದ್ ಆಯತನಾಹ. ಸನ್ಮೂಲಾಹ ಅನ್ನೋದ್ರಿಂದ ಉಪಾದಾನ ನಿಮಿತ್ತ ಕಾರಣ ಎರಡೂ ಸಿಗುತ್ತೆ ಅಲ್ಲಿ ಪರಮಾತ್ಮನಿಗೆ. ಪರಮಾತ್ಮನೇ ಕಾರಣ ಅಂದ್ರೆ ಉಪಾದಾನವೂ ಅವನೇ.
ನಿಮಿತ್ತವೂ ಅವನೇ. ಸದಾಯತನ, ಅವನ ಆಧಾರದಲ್ಲಿಯೇ ಇದ್ದಾರೆ ಅಂದ್ರೆ ಅಂತರ್ಯಾಮಿಯಾಗಿ ನಿಯಮನ ಮಾಡ್ತಾನೆ ಅವನು. ಹೇಗೆ ನಿಯಮನ ಮಾಡ್ತಾನೆ ಅಂದ್ರೆ ಸಂಕಲ್ಪದಿಂದಲೇ ಅಂತರ್ಯಾಮಿಯಾಗಿ ನಿಯಮನ ಮಾಡ್ತಾನೆ. ಸದಾಯತನ ಅಂತ ಹೇಳುದು ಸನ್ನಿಯಾಮ್ಯತ, ಎಲ್ಲವನ್ನು ನಿಯಮನ ಮಾಡುವವನು ಅನ್ನೋದು. ಸದಾಯತನ ಅನ್ನೋದ್ರಲ್ಲಿ ಸದಾಧಾರತ ಸನ್ನಿಯಾಮ್ಯತ ಅದನ್ನು ಹೇಳ್ತಾರೆ. ಎರಡು, ಅವನ ಆಧಾರದಲ್ಲಿರೋದು, ಅವನ ನಿಯಮನದಲ್ಲಿರೋದು. ಸತ್ಪ್ರತಿಷ್ಠಾ, ಅವನನ್ನೇ ಹೋಗಿ ಸೇರ್ತಾರೆ, ಅವನೇ ಕಡೆಯಲ್ಲಿ ಅವರಿಗೆ ಸೇರುವಂತಹ ಜಾಗ. ಇದರಿಂದ ಶರೀರ ಭಾವ ಇಲ್ಲಿ ಬರುತ್ತೆ. ಅವನೇ ಕಾರಣ, ಅವನೇ ಆಧಾರ, ಅವನೇ ನಿಯಮನ, ಅವನನ್ನೇ ಹೋಗಿ ಸೇರೋದು. ಇತ್ಯಾದಿಭಿಹಿ ಪದೈಹಿ ಪ್ರತಿಪಾದಿತಾ, ಇದೆಲ್ಲ ಜಗತ್ತಿನ ಸೃಷ್ಟಿ ಸಂಕಲ್ಪದಿಂದ ಆಯಿತು ಅನ್ನೋದನ್ನ ಶ್ರುತಿಯು ಹೇಳಿದೆ, ಇಲ್ಲಿ ಪ್ರತಿಪಾದಿತವಾಗಿದೆ. ತತ್ ಸಂಬಂಧಿತೆಯ ಪ್ರಕರಣಾಂತರ ನಿರ್ದಿಷ್ಟ, ಅದಕ್ಕೆ ಸಂಬಂಧಿಸಿದಂತೆ ಬೇರೆ ಶ್ರುತಿಯ ಉಪನಿಷತ್ತು ಪ್ರಕರಣಗಳಲ್ಲಿ ಹೇಳಲ್ಪಟ್ಟ ಸರ್ವಜ್ಞತ, ಸರ್ವಶಕ್ತಿತ್ವ, ಸರ್ವೇಶ್ವರತ್ವ, ಸರ್ವಪ್ರಕಾರತ್ವ, ಸಮಾಭ್ಯಧಿಕ ನಿವೃತ್ತಿ, ಸತ್ಯಕಾಮತ್ವ, ಸತ್ಯ ಸಂಕಲ್ಪತ್ವ, ಸರ್ವಾಭಾಸಕತ್ವಾತಿ ಅನವಧಿಕ ಅತಿಶಯ ಅಸಂಖ್ಯೇಯ ಕಲ್ಯಾಣ ಗುಣಗಣಾ, ಇದಕ್ಕೆ ಸಂಬಂಧಿಸಿದ್ದು ಅಂತ ಹೇಳಿದ್ರು. ಸಂಕಲ್ಪದಿಂದನೇ ಬ್ರಹ್ಮನು ಸೃಷ್ಟಿ ಮಾಡಬೇಕು ಅಂತ ಹೇಳಿದ್ರೆ ಅವನಿಗೆ ಸತ್ಯ ಸಂಕಲ್ಪತ್ವ ಅನ್ನೋದು ಇಲ್ಲದೆ ಹೋದ್ರೆ ಆಗೋದಿಲ್ಲ. ಸತ್ಯ ಸಂಕಲ್ಪವಿದ್ದರೇನೆ ಸಂಕಲ್ಪ ಸೃಷ್ಟಿ ಸಾಧ್ಯ. ಮತ್ತೆ ಎಲ್ಲಕ್ಕೂ ಉಪಾದಾನ ಕಾರಣವಾಗಬೇಕಾದ್ರೆ ಸರ್ವಶಕ್ತಿತ್ವ ಇರಬೇಕು. ಅದೆರಡು ಮೊದಲೇ ಹೇಳ್ತಾರೆ, ಸರ್ವಜ್ಞತಾ, ಸರ್ವಶಕ್ತಿತ್ವ. ಸರ್ವಜ್ಞತ್ವ ಇರಬೇಕು, ಸರ್ವಶಕ್ತಿತ್ವ ಇರಬೇಕು, ಎಲ್ಲವನ್ನು ತಿಳಿದಿರ್ಬೇಕು ಸೃಷ್ಟಿ ಮಾಡ್ಬೇಕಾದ್ರೆ. ಸರ್ವೇಶ್ವರತ್ವ, ಎಲ್ಲಕ್ಕೂ ಅವನೇ ಒಡೆಯನಾಗಿರ್ಬೇಕು. ಸರ್ವ ಪ್ರಕಾರತ್ವ, ಎಲ್ಲರ ಪ್ರಕಾರವು ಎಲ್ಲಕ್ಕೂ ಅವನೇ ಪ್ರಕಾರಿ. ಸಮಾಭ್ಯಧಿಕ ನಿವೃತ್ತಿ, ಸತ್ಯಕಾಮತ್ವ ಮೊದಲಾದ ಸತ್ಯ ಸಂಕಲ್ಪತ್ವ, ಸರ್ವ ಅವಭಾಸಕತ್ವ, ಇದು ಕೂಡ ಒಂದು ಜಗತ್ಕಾರಣತ್ವದ ಗುಣ. ಸರ್ವಾಭಾಸಕತ್ವ ಅನ್ನೋದು ಜ್ಯೋತಿರಧಿಕರಣದಲ್ಲಿ ಹೇಳ್ತಾರೆ. ಕೆಲವು ಕಡೆ ಪ್ರಕರಣದಲ್ಲಿ ಜಗತ್ಕಾರಣಕ್ಕೆ ಬೇಕಾದ ಗುಣವನ್ನು ಹೇಳಿ ಅವನ ಜಗತ್ಕಾರಣವನ್ನು ಪ್ರತಿಪಾದಿಸಿದೆ. ಲಿಂಗ ಅನ್ನೋದು ಅದು ಗುಣದ ಮೂಲಕ, ಕೆಲವು ಕಡೆ ನೇರವಾಗಿ ಜಗತ್ಕಾರಣ ಅಂತ ಹೇಳಿದೆ. ಕೆಲವು ಕಡೆ ಯಥೋ ವಾಯುಮಾನಿ ಭೂತಾನಿ ಜಾಯಂತೆ, ಇದೆಲ್ಲ ಬಹುಶ್ಯಾಂ ಪ್ರಜಾಯೇಯ, ನೇರವಾಗಿ ಸೃಷ್ಟಿ ಕಾರಣ ಅಂತ ಹೇಳೋದು. ಕೆಲವು ಕಡೆ ಗುಣದ ಮೂಲಕ ಹೇಳಿದೆ, ಗುಣದಿಂದಲೂ ಜಗತ್ಕಾರಣಕ್ಕೆ ಉಪಯುಕ್ತವಾದ ಗುಣ ಮೂಲಕ. ಇದೆಲ್ಲವನ್ನು ಮೊದಲನೇ ಅಧ್ಯಾಯದಲ್ಲಿ ಪರೀಕ್ಷೆ ಮಾಡ್ತಾರೆ 4 ಪಾದಗಳಲ್ಲಿ. ಅನವಧಿಕ ಸಂಖ್ಯೆ ಕಲ್ಯಾಣ ಗುಣಗಳು, ಅದರ ಜೊತೆ ಅಪಹತ ಪಾಪ್ಮ ಇತ್ಯಾದಿ ಅನೇಕ ವಾಕ್ಯಾವಗತ ನಿರಸ್ತ ನಿಖಿಲ ದೋಷತಾಚ ಸರ್ವೇ ತಸ್ಮಿನ್ ಪಕ್ಷೆ ವಿಹನ್ಯಂತೆ. ಎಲ್ಲಾ ದೋಷಗಳು ಇಲ್ಲ ಅಂತಾನು ಹೇಳಿದೆ, ನಿರಸ್ತ ನಿಖಿಲ ದೋಷನು ಅಂತ ಹೇಳಿ. ಇದೆಲ್ಲವೂ ತಳ್ಳಿ ಹಾಕಲ್ಪಡುತ್ತೆ ಈ ಪಕ್ಷದಲ್ಲಿ ಅಂತ ಹೇಳುದು. ಎಲ್ಲವೂ ಹೋಗ್ಬಿಡುತ್ತೆ, ಯಾವುದು ಸರಿ ಹೊಂದೋದಿಲ್ಲ. ಸರ್ವೇ ತಸ್ಮಿನ್ ಪಕ್ಷೆ ವಿಹನ್ಯಂತೆ, ಮೊದಲನೇ ಪಕ್ಷ ವಿಹನ್ಯಂತೆ, ಎಲ್ಲವೂ ಹೋಗ್ಬಿಡುತ್ತೆ, ಯಾವುದು ಕೂಡ ಹೇಳೋದಕ್ಕಾಗೋದಿಲ್ಲ. ಇಷ್ಟು ಶ್ರುತಿಗಳು ಇದೆಲ್ಲ ಅವನ ವೈಭವವನ್ನು ಹೇಳಿದೆ, ಇದು ಯಾವುದು ಕೂಡ ಸರಿ ಹೊಂದಲ್ಲ ಅದರಲ್ಲಿ ಅಂತ ಹೇಳುದು. ಅದಕ್ಕೆ ಅವರು ಏನು ಉತ್ತರ ಕೊಡ್ತಾರೆ ಅನ್ನೋದನ್ನ ಹೇಳಿ ಅದನ್ನ ಪರೀಕ್ಷೆ ಮಾಡ್ತಾರೆ ಮುಂದೆ. ಇದಕ್ಕೆ ವ್ಯಾಖ್ಯಾನವು ಕೂಡ ವಿಸ್ತಾರವಾಗಿ ಒಂದೊಂದಕ್ಕೂ ಅದನ್ನ ಮುಂದೆ ನೋಡೋಣ. ಇದಕ್ಕೆ ವ್ಯಾಖ್ಯಾನ ಸುದರ್ಶನ ಸೂರಿಗಳ ವ್ಯಾಖ್ಯಾನ ಈ ಭಾಗಕ್ಕೆ ಹೇಗೆ ಅವರು ಶ್ರುತ್ಯರ್ಥ ಪರ್ಯಾಲೋಚನ ಪರಾಹ ಅನ್ನೋದಕ್ಕೆ ವ್ಯಾಖ್ಯಾನ ಮಾಡ್ತಾರೆ. ಅದನ್ನ ಮುಂದಿನ ಕ್ಲಾಸ್ನಲ್ಲಿ ಅನುಸಂಧಾನ ಮಾಡೋಣ ಅಂತ ಹೇಳಿ ನಮಸ್ಕಾರ ಹೇಳ್ತೀನಿ. अस्मद्गुरोर्भगवतो श्रीएकसिन्धो रामानुजस्य प्रपद्ये। ओम जन्नो मृत्युशं वरुणः शन्नो भवत्वर्षमा शन्नो इन्द्रो बृहस्पतिः शन्नो विष्णुरुक्रमः। नमो ब्रह्मणे नमस्ते वायो त्वमेव प्रत्यक्षं ब्रह्मासि त्वमेव प्रत्यक्षं ब्रह्मावादिशं ऋतमवादिशं सत्यमवादिशं तन्मामावीत् तन्वक्तारमावीत् आवीत् वक्तारम्। ओम शान्ति शान्ति शान्ति।